ಈ ಹೊತ್ತಲ್ಲಿ ನಿಮ್ಮೂರಿನ ಒಬ್ಬ, ನಾನು ಪೊಲೀಸರು ಇರೋದ್ರಿಂದ ಅವ್ರ ಹೆಸರೇ ಹೇಳ್ಬಿಡ್ತೀನಿ, ಸಬ್ ಇನ್ಸ್ಪೆಕ್ಟರು ಎಷ್ಟು ಕೆಟ್ಟದಾಗಿ ಕಾರ್ಯಕರ್ತರ ಜೊತೆ ಮಾತನಾಡಿದ್ದಾರೆ ಅಂತಂದ್ರೆ ಆ ಸಬ್ ಇನ್ಸ್ಪೆಕ್ಟರ್ಗೆ ಮೌನಾಚರಣೆಯ ಮೂಲಕ ಧನ್ಯವಾದವನ್ನು ಸಮರ್ಪಿಸಬೇಕು ಅಂತ ಬಹಳ ದುಃಖ ಇದೆ. ದೇವರಾಣೆಗೂ ಎದುರುಗಡೆ ಪುಸ್ತಕ ಇಟ್ಕೊಂಡು ಹೇಳ್ತಿದ್ದೀನಿ, ನನಗೆ ಮಾತಾಡ್ಲಿಕ್ಕೆ ಮನಸ್ಸಿರಲಿಲ್ಲ. ಇಲ್ಲೊಂದು ಕಾರ್ನರ್ ಅಲ್ಲಿ ಶಿವಾಜಿ ಮಹಾರಾಜರದ್ದು ಒಂದು ಪ್ರತಿಮೆ ನಿಲ್ಲಿಸಬೇಕು ಅಂತ ಕೇಳಿದ್ರೆ ಎಲ್ಲ ಪರ್ಮಿಷನ್ ಆಗಿತ್ತು ಅವರುಗಳಿಗೆ, ಗ್ರಾಮ ಪಂಚಾಯಿತಿ ಒಪ್ಕೊಂಡಿತ್ತು, ಬಾಡಿ ಫಾರ್ಮ್ ಆದ ತಕ್ಷಣ ನಿಮ್ಗೆ ಬೇಕಾಗಿರೋ ಲೆಟರ್ ಕೊಡ್ತೀವಿ ಅಂತ. ಆ ಕ್ಷಣಕ್ಕೆ ಬಂದು ಅಲ್ಲಿ ಮಾತಾಡಿದ ಮಾತುಗಳಿವೆಯಲ್ಲ, ಹುಡುಗರು ಹೇಳಿದಾಗ ಬಹಳ ಸಂಕಟ ಅನ್ನಿಸ್ಬಿಡ್ತು ನನಗೆ. ಇವ್ರು ಯಾರ ಆಸ್ತಿ ತಿನ್ಲಿಕ್ಕೆ ಬಂದವ್ರು ರೀ, ಇವೆಲ್ಲರೂ ಬದುಕನ್ನ ಕೊಡ್ತಿರೋರು. ಧರ್ಮವನ್ನ ಉಳಿಸಬೇಕು ಅನ್ನೋ ವಿಚಾರ ಬಂದಾಗ ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಳ್ಳಿಕ್ಕೆ ಸಿದ್ಧರಾಗಿರುವಂತ ಏಕವಚನದಲ್ಲಿ ಮಾತನಾಡ್ಲಿಕ್ಕೆ, ಅಷ್ಟು ಕೆಟ್ಟ ಪದಗಳಲ್ಲಿ ಬರಲಿಕ್ಕೆ, ಎಷ್ಟು ದುಃಖದ ಸಂಗತಿ ಅಂತಂದ್ರೆ ಮಿತ್ರರೇ, ಎಷ್ಟು ದುಃಖದ ಸಂಗತಿ ಅಂತಂದ್ರೆ, ನಾನು ಯಾವ ಪೊಲೀಸರು ವಿರೋಧವೂ ಅಲ್ಲ, ಆದ್ರೆ ಮಾತಾಡುವಾಗ ಸ್ವಲ್ಪ ನಾಲಿಗೆಯ ಮೇಲೆ ಒಂದು ಹಿಡಿತ ಇಲ್ಲ ಅಂತಂದ್ರೆ ಅದು ಹೃದಯಕ್ಕೆ ನೋವಾಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳೋದು ಯಾವಾಗ? ನಿಮ್ಗೆ ಕೊಡಬೇಕಾಗಿರೋದು ಇದನ್ನೇ ಅಂತ ಭಾವಿಸ್ಕೊಂಡು ಕೊಡ್ತಿರೋದಷ್ಟೇ, ನಿಮ್ಮ ಮೇಲೆ ದ್ವೇಷಕ್ಕೆ, ಕೋಪಕ್ಕೆ, ಆಕ್ರೋಶಕ್ಕಲ್ಲ. ಆ ಹುಡುಗರು ನಿಶ್ಚಯ ಮಾಡಿದ್ರು, ಬೆಳಗ್ಗೆ ಬಂದು ಅದೇ ಪೊಲೀಸರು ಕೇಳ್ತಾರಂತ ನಮ್ಮ ಹುಡುಗರಿಗೆ, 5,000 ಜನಕ್ಕಿಂತ ಕಡಿಮೆ ಆಗ್ಬಾರದು, ಟಾಂಟ್ ಹೊಡೆಯೋದು, ಜನ ಬರಲ್ಲ ಅಂತ. 5,000ಕ್ಕಿಂತ ಕಡಿಮೆ ಆಗ್ಬಾರದು, ಬೈಕ್ ರ್ಯಾಲಿ 100 ಬೈಕ್ ಇರ್ಬೋದಾ, ಬರ್ತಾರಾ ಅಂತ ಕೇಳುದು, ಟಾಂಟ್ ಹೊಡೆಯೋದು. ಯಾಕೆ ಅಂತಂದ್ರೆ ಅವ್ರು ಹೇಳಿದ್ದಾರೆ, ನಿಮ್ಗಿಂತ ಜಾಸ್ತಿ ಪೊಲೀಸರೇ ಆಗ್ಬಿಟ್ರೆ ಏನ್ ಮಾಡೋದಪ್ಪ. ಆದ್ರೆ ಬಸ್ರೂರ್ನ ಜನತೆ ತೋರಿಸಿದ್ದಾರೆ, ನೀವಿನ್ನು 3,000 ಪೊಲೀಸರು ಬಂದ್ರು ಮಿತ್ರ ನಾನು ಬಹಳ ಆಭಾರಿ. ನಾನು ಈ ಗ್ರೌಂಡಿಗೆ ಬರಬೇಕಾದ್ರೆ ಬಹಳ ಯೋಚನೆ ಮಾಡ್ಕೊಂಡು ಬಂದಿದ್ದೆ, ಆ ಪೊಲೀಸರಿಗೆ ಉತ್ತರ ಕೊಡೋದು ಹೆಂಗಪ್ಪ, ಅಕಸ್ಮಾತ್ ಜನ ಬರ್ಲಿಲ್ಲ ಅಂತಂದ್ರೆ ತಲೆ ತಗ್ಗಿಸ್ಕೊಂಡು ಹೋಗ್ಬೇಕಾಗತ್ತಲ್ಲಪ್ಪ ಅಂತ ಬಹಳ ನೊಂದ್ಕೊಂಡಿದ್ದೆ. ಬಟ್ ನಾನು ಉತ್ತರ ಕೊಡ್ತೀನಿ, ಇನ್ನು ಆಕ್ರೋಶ ಇಲ್ಲ, ಕೋಪ ಇಲ್ಲ ನನ್ನ ಮನಸ್ಸೊಳಗೆ. ನಾನು ಎಲ್ರಿಗೂ ಮತ್ ಕ್ಲಿಯರ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಆದ್ರೆ ನಿಮಗೆ ನಾನು ಉತ್ತರಿಸಿದ್ದೀರಿ, ನನ್ನ ಕಾರ್ಯಕರ್ತರು, ಭಜನಂಗ ದಳದ, ಹಿಂದೂ ಜಾಗರಣ ವೇದಿಕೆಯ ಯುವ ಬ್ರಿಗೇಡ್ ನ ಕಾರ್ಯಕರ್ತರು ಉತ್ತರಿಸಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ. ಯಾಕೆ ಮೂರ್ತಿ ಅಂತ ಕೇಳ್ತಿರಲ್ಲೇನು, ಯಾಕೆ ಶಿವಾಜಿಯ ಮೂರ್ತಿ ಅಂತ ಕೇಳ್ತಿರಲ್ಲೇನು? ಕೆಲವು ಅಯೋಗ್ಯರು, ಸ್ವಾಮೀಜಿ ಉಲ್ಲೇಖ ಮಾಡಿದ್ರು, ಕೆಲವು ಅಯೋಗ್ಯರು ಹೇಳ್ತಾರೆ ಶಿವಾಜಿ ಮಹಾರಾಜರು ಕರ್ನಾಟಕದವರು ಅಲ್ವೇ ಅಲ್ಲ. ರಾಮನು ಕನ್ನಡದವನಲ್ಲ, ಕೃಷ್ಣ ಕನ್ನಡದವನಲ್ಲ. ಆಯ್ತು, ನಿಮಗೆ ರಾಮಕೃಷ್ಣನ್ ಕಂಡ್ರೆ ಆಗಲ್ಲ, ಒಪ್ಕೋತೀನಿ. ಪ್ರಿಯ ಮಿತ್ರರೇ, ಫಾರ್ಮರ್ಸ್ ಪ್ರೊಟೆಸ್ಟ್ಗೆ ಸಪೋರ್ಟ್ ಮಾಡಿದ ಗ್ರೆಟಾ ಥೆನ್ಬರ್ಗ್ ಬಸ್ರೂರ್ನ ಪಕ್ಕದೂರ್ನವಳೇನು? ಫಾರ್ಮರ್ಸ್ ಪ್ರೊಟೆಸ್ಟ್ಗೆ ಸಪೋರ್ಟ್ ಮಾಡಿದ್ದ ರೆಹಾನಾ ಮಂಗಳೂರಿನವಳೇನು? ಸಂಭ್ರಮಿಸಿದ್ರಿ? ಯಾವ ಆಧಾರದ ಮೇಲೆ ಸಂಭ್ರಮಿಸಿದ್ರಿ? ಅವ್ರು ಯಾರು ಈ ದೇಶದಲ್ಲಿ ಅಲ್ಲದೆ ಹೋದಾಗ್ಲೂ, ಈ ದೇಶದವರೇ ಅಲ್ಲದೆ ಹೋದಾಗ್ಲೂ, ಅವ್ರು ಮಾಡಿದ ಒಂದು ಟ್ವೀಟ್ ಅನ್ನ ಕಾರಣಕ್ಕೋಸ್ಕರ ಈ ದೇಶಕ್ಕೆ ಬೆಂಕಿ ಹಚ್ಚಬಲ್ಲೆವು ಅಂತ ಆಲೋಚನೆ ಮಾಡಿದ್ರಲ್ಲ, ಹೆಂಗ ಆಲೋಚನೆ ಮಾಡಿದ್ರಿ? ಶಿವಾಜಿ ಮಹಾರಾಜರು ಕನ್ನಡದವರಲ್ಲ ಅಂತೀರಿ? ಈ ರಾಷ್ಟ್ರ ಕಂಡಂತ ಶ್ರೇಷ್ಠ ಹಿಂದೂ ಸಾಮ್ರಾಜ್ಯ ವಿಜಯನಗರದ್ದು, ಕರ್ನಾಟಕದ್ದು ಶ್ರೇಷ್ಠ ಹಿಂದೂ ಸಾಮ್ರಾಜ್ಯ. ಆ ಹಿಂದೂ ಸಾಮ್ರಾಜ್ಯ ಹೇಗಿತ್ತು ಅಂತಂದ್ರೆ, ಅಕ್ಕಪಕ್ಕದ ಮುಸಲರು ಕೂಡ ತಲೆಬಾಗಿಸಿ ಮುಜರೆ ಒಪ್ಪಿಸುವಂತ ಸಾಮ್ರಾಜ್ಯವನ್ನ ಕಟ್ಟಿದ್ರು ಕೃಷ್ಣದೇವರಾಯರ ಅರಸ. ರಾಯಚೂರಿನ ರಾಜನಿಗೆ ಕೃಷ್ಣದೇವರಾಯ ಏನ್ ಹೇಳ್ತಾರೆ ಗೊತ್ತಾ? ನೀನು ನಾನು ಬಿಡಬೇಕು ಅಂತಂದ್ರೆ ನನ್ನ ಕಾಲಿಗೆ ನೀನು ಮುತ್ತಿಡಬೇಕು ಅಂತ ಹೇಳಿದ್ರು. ಅದು ಕೃಷ್ಣದೇವರಾಯರ ತಾಕತ್ತು. ಅಂತ ಸಾಮ್ರಾಜ್ಯವನ್ನು ಕಟ್ಟಿದವರು ನಾವು. ಅವರ ಆಳ್ವಿಕೆಯ ನಂತರ, ಅವರ ಪತನ ನಂತರ ಅವರನ್ನು ಸುತ್ತುವರೆದಿದ್ದ 5 ಮುಸಲ್ಮಾನ್ ರಾಜರು ಹರಡಿಕೊಂಡ್ರು. ಅವರು ಈ ರಾಜ್ಯದ ಮೇಲೆ, ಈ ದೇಶದ ಮೇಲೆ ಯಾವ ತರದ ಅತ್ಯಾಚಾರಗಳನ್ನು ಮಾಡಿದ್ರು ಅಂತ ಗೊತ್ತಿರೋರಿಗೆ ಗೊತ್ತು. ಆದ್ರೆ ಯಾವಾಗ ಕೃಷ್ಣದೇವರಾಯರ ಅಥವಾ ವಿಜಯನಗರದ ಆಳ್ವಿಕೆ ಇತ್ತೋ ಆಗ ಬಸ್ರೂರಿಗೆ ಅಪಾರವಾದ ಮಹತ್ವ ಇತ್ತು. ಆಮೇಲೂ ಕೂಡ ಇತ್ತು ಸ್ವಲ್ಪ ಕಾಲ. ವಿಜಯನಗರದ ಅರಸರಿಗೆ ಬಸ್ರೂರು, ಹೊನ್ನಾವರ, ಮಿರ್ಜಾನ ಇವುಗಳೆಲ್ಲದರ ಮೇಲೂ ಒಂದು ಹಿಡಿತ ಇತ್ತು.
ಕೆಳದಿಯ ರಾಜರು ಇದನ್ನ ಗೆಲ್ಲುವಾಗ ಅವರ ಅಭಯ ಇತ್ತು, ಗೆಲ್ಲಬೇಕು ಇದನ್ನ ಅಂತ. ಯಾಕೆಂದ್ರೆ ಈ ಮೂಲಕ ವ್ಯಾಪಾರ ಮಾಡುವಾಗ ಅರಬ್ಬರಿಂದ ಕುದುರೆಗಳನ್ನು ತರಿಸಿಕೊಳ್ಳುವಾಗ ಇದು ಅಗತ್ಯ ಬರುತ್ತೆ ಅಂತ ಗೊತ್ತಿತ್ತು. ಬಸರೂರು ಒಂದು ಕಾಲದ ಅತ್ಯಂತ ದೊಡ್ಡ ರೇವು ಪಟ್ಟಣ, ಬಂದರಾಗಿತ್ತು. ಮುಂದೆ ವಿಜಯನಗರದ ಪತನ ನಂತರ ಪೂರ್ಣ ಪ್ರಮಾಣದಲ್ಲಿ ಕೆಳದಿಯ ಸಾಮ್ರಾಜ್ಯ ತನ್ನ ತೆಕ್ಕೆಗೆ ಇದನ್ನು ತೆಗೆದುಕೊಂಡು ಹೇಗೆ ಡೆವಲಪ್ ಮಾಡ್ತು ಅಂತಂದ್ರೆ, ಬಸರೂರಿನ ವೈಭವವನ್ನ ಇವತ್ತು ವರ್ಣಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಮಿತ್ರರೇ. ಇವತ್ತೇನು ಬಸರೂರು ಇದೆಯಲ್ಲ, ಇಲ್ಲಿಂದ 400-450 ವರ್ಷಗಳ ಹಿಂದೆ ಈ ಬಸರೂರು ಇರಲಿಲ್ಲ. ಬಸರೂರಿನವರು ಅತ್ಯಂತ ಸಿರಿವಂತರಾಗಿದ್ರು. ಯಾಕೆ ಅಂತಂದ್ರೆ ಇಲ್ಲಿನ ಬಂದರು ಅತ್ಯಂತ ವಿಶೇಷವಾಗಿತ್ತು. ಯಾವ ದೇಶದ ಹಡಗುಗಳು ಬಂದ್ರು ಇಲ್ಲಿ ವ್ಯಾಪಾರಕ್ಕೆ ನಿಲ್ತಾ ಇದ್ವು. ಅವರು ಕಟ್ತಾ ಇದ್ದ ಟ್ಯಾಕ್ಸೇ ಬಸರೂರಿನ ಜನರಿಗೆ ಬೇಕಾದಷ್ಟಾಗೋಗಿತ್ತು. ಅಷ್ಟು ಸಿರಿವಂತರ ನಾಡಾಗಿತ್ತು. ಆದ್ರೆ ಯಾಕೆ ನಾವು ಗೌರವಿಸ್ತೀವಿ ಗೊತ್ತೇನು? ಯಾಕೆ ಶಿವಾಜಿ ಮಹಾರಾಜರನ್ನ ಗೌರವಿಸ್ತೀವಿ? ಒಬ್ಬ ಡಚ್ಚರ ಇತಿಹಾಸಕಾರ ಬರೀತಾನೆ, ಒಬ್ಬ ಡಚ್ ಲೇಖಕ ಬರೀತಾನೆ, ಕೆಳದಿಯ ಸಂಸ್ಥಾನದಲ್ಲಿ, ಅದು ಬಸರೂರಿಗೂ ಸೇರಿದಂತೆ ಇವರೆಲ್ಲರಿಗೂ ಕೂಡ ಶಿವಾಜಿ ಮಹಾರಾಜರ ಬಗ್ಗೆ ಅಪಾರವಾದ ಗೌರವ ಇದೆ. ಯಾಕೆ ಗೌರವ ಇದೆ? ಯಾಕೆ ಅಂತಂದ್ರೆ ಆದಿಲ್ ಶಾಹಿಗಳು ಕೆಳದಿ ಮತ್ತು ಇತರೆ ಸಂಸ್ಥಾನಗಳನ್ನ ಪ್ರತ್ಯೇಕ ಮಾಡಿ ಮುಗಿಸಿಬಿಡಬೇಕು ಅಂತ ಹೊಂಚಾಕಿದ್ದಾಗ ಅವರ ಅಂಡರ್ ಇದ್ದ ಶಹಾಜಿ ಮಹಾರಾಜರು ಈ ಕೆಳದಿಯನ್ನ ಒಂದು ಸ್ವತಂತ್ರ ಸಂಸ್ಥಾನವಾಗಿ ಉಳಿಸಿದ್ರು, ಕೆಳದಿಯನ್ನ ಕೆಳದಿ ಸಂಸ್ಥಾನದವರ ಕೈಯಲ್ಲಿ ಕೊಟ್ಟಿದ್ರು ಎನ್ನುವ ಕಾರಣಕ್ಕೆ ಆನಂತರವೂ ಕೂಡ ಗೌರವ ಇತ್ತು. ಶಿವಾಜಿ ಮಹಾರಾಜರು ಹೊರಗಿನವರು, ಬಸರೂರನ್ನ ಲೂಟಿ ಮಾಡಿದವರು, ಬಸರೂರಿಗೆ ಬೆಂಕಿ ಹಚ್ಚಿದವರು, ಕೆಳದಿಯ ಸಾಮ್ರಾಜ್ಯಕ್ಕೆ ಅನ್ಯಾಯ ಮಾಡಿದವರು, ಏನೆಲ್ಲ ಕಥೆಗಳು ಹೇಳಿದ್ರಲ್ಲ. ಆದ್ರೆ ಶಿವಾಜಿ ಮಹಾರಾಜರು ತೀರಿಕೊಂಡಾಗ ಶಿವಾಜಿ ಮಹಾರಾಜರ ಮಗ ರಾಜಾರಾಮನಿಗೆ ಆಶ್ರಯ ಕೊಟ್ಟು ಕಾಪಾಡಿದವಳು ಅದೇ ಕೆಳದಿಯ ಚೆನ್ನಮ್ಮ ಅಂತ ಯಾರಿಗಾದ್ರೂ ಗೊತ್ತಿದೆಯೇನು ಮಿತ್ರರೇ? ಯಾರಾದ್ರೂ ನನ್ನ ನಾಡನ್ನ ಸುಟ್ರೆ, ಯಾರಾದ್ರೂ ನನ್ನ ದೋಚಿದ್ರೆ, ಲೂಟಿ ಮಾಡಿದ್ರೆ ಅವರು ಮಗನಿಗೆ ರಕ್ಷಣೆ ಕೊಡುವ ಸಂಬಂಧ ಇತ್ತೇನು? ಯಾಕೆ ರಕ್ಷಣೆ ಕೊಟ್ಟರು ಅಂತಂದ್ರೆ ಶಿವಾಜಿ ಮಹಾರಾಜರು ಹಿಂದವಿ ಸಾಮ್ರಾಜ್ಯದ ಸ್ಥಾಪನೆಗೋಸ್ಕರ ಹಿಂದೂಗಳೆಲ್ಲರ ಸಂಘಟನೆ ಮಾಡ್ತಾ ಅವ್ರ ಜೊತೆಗೆ ಬಲವಾಗಿ ನಿಂತಿದ್ರಲ್ಲ, ಆ ಕಾರಣಕ್ಕೋಸ್ಕರ ಬೆಂಬಲಕ್ಕೆ ಬಂದಿದ್ದು ಅಂತ ಮರ್ತೇ ಹೋಗ್ಬಿಟ್ಟಿದ್ದೀವಿ ನಾವು. ಶಹಾಜಿ ಮಹಾರಾಜರು ಎಷ್ಟು ಪ್ರೀತಿಯಿಂದ ಈ ಕೆಳದಿ ಸಂಸ್ಥಾನವನ್ನು ಉಳಿಸಿಕೊಟ್ರಲ್ಲ, ಮುಂದೆ ಅದೇ ಕೆಳದಿ ಸಂಸ್ಥಾನ ಹೇಗೆ ಬೆಳೆದು ನಿಂತ್ಕೊಳ್ತು ಅಂತಂದ್ರೆ ಬಸರೂರಿನ ವೈಭವವನ್ನು ನೋಡ್ಲಿಕ್ಕೆ ಸಾಧ್ಯವಾಯಿತು. ಆದ್ರೆ ದುರಂತ, ಬಸರೂರಿಗೆ ಹೊರಗಡೆಯಿಂದ ಬಂದಂತ ಪೋರ್ಚುಗೀಸರು ಬಲವಾದ ಆಕ್ರಮಣ ಮಾಡಿ ಹಿಡ್ಕೊಂಡು ಬಿಟ್ಟಿದ್ರು. ಪೋರ್ಚುಗೀಸರು ಬಸರೂರನ್ನ ಆಕ್ರಮಿಸಿಕೊಂಡು ಬಲವಾಗಿ ಹಿಡ್ಕೊಂಡಿದ್ದಾಗ ಈ ಪೋರ್ಚುಗೀಸರ ಆ ಕಪಿಮುಷ್ಟಿಯಿಂದ ಬಸರೂರನ್ನ ಬಿಡಿಸ್ಲಿಕ್ಕೆ ಕೆಳದಿಯ ನಾಯಕರು ಹೋರಾಟ ಮಾಡಿದ್ರು, ಬಿಡಿಸ್ಕೊಂಡ್ರು. ಆದ್ರೆ ಪೋರ್ಚುಗೀಸರು ಎಷ್ಟು ಕುತಂತ್ರಿ ಬುದ್ಧಿಯಾಗಿತ್ತು ಅಂತಂದ್ರೆ ಇಲ್ಲಿನ ನಗರ ಪಾಲಿಕೆಯನ್ನ ಎತ್ತಿ ಕಟ್ಟಿ ಕೆಳದಿಯ ಅರಸರ ವಿರುದ್ಧ ಹೋರಾಟ ಮಾಡಿಸುವ ಪ್ರಯತ್ನ ಮಾಡಿದ್ರು. ಆದರೂ ಕೂಡ ಕೆಳದಿಯ ಅರಸರು ಅದನ್ನ ಮಟ್ಟ ಹಾಕಿ ಬಸರೂರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಪೋರ್ಚುಗೀಸರ ಕೈ ಮೇಲಾಗ್ತಿದ್ದಂತ ಏನ್ ಮಾಡಿದ್ರು ಗೊತ್ತೇನು? ಇವತ್ತು ನಾವು ಮಾತಾಡಬೇಕಾದ್ರೆ ಹೇಳ್ತೀವಿ ಶಿವಾಜಿ ಮಹಾರಾಜರು ಲೂಟಿ ಮಾಡಿದ್ರು ಅಂತ. ಆದ್ರೆ ಪೋರ್ಚುಗೀಸರು ಏನ್ ಮಾಡಿದ್ರು ಗೊತ್ತಾ? ಇಲ್ಲಿನ ಎಲ್ಲ ವ್ಯಾಪಾರದ ಮೇಲೂ ಕಂಟ್ರೋಲ್ ತೆಗೆದುಕೊಂಡ್ರು. ಯಾರ್ಯಾರು ಅಕ್ಕಿಯನ್ನ ವಿದೇಶಗಳಿಗೆ ಮಾರಾಟ ಮಾಡ್ತಿದ್ರು ಅವ್ರ ಅಕ್ಕಿಯನ್ನ ಅತ್ಯಂತ ಕಡಿಮೆ ಬೆಲೆಯಲ್ಲಿ ತೆಗೆದುಕೊಂಡು ತಾವು ಮಾರಾಟ ಮಾಡ್ತಿದ್ರು. ಇಲ್ಲಿನ ಜನರನ್ನ ದಾರಿದ್ರ್ಯಕ್ಕೆ ನೂಕುವಂತ ಪ್ರಯತ್ನ ಮಾಡಿದ್ರು. ಆದ್ರೂ ಬಸರೂರಿನ ಜನತೆ ಸುಮ್ಮನಿರಲಿಲ್ಲ. ಬಸರೂರಿನ ಹೋರಾಟ ಯಾವತ್ತೂ ನಿಂತಿದ್ದಲ್ಲ. ಅವ್ರಿಗೆ ಹೇಳಿದ್ರು, ನಾವು ಅಕ್ಕಿ ಬೆಳೆದ್ರೆ ತಾನೆ ನಿಮ್ಗೆ, ನಾವು ಬೆಳೆಯೋದೇ ಇಲ್ಲ, ಕೊಡೋದು ಇಲ್ಲ ನಿಮ್ಗೆ, ಅದೇನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ. ಪೋರ್ಚುಗೀಸರೊಂದಿಗೆ ಕದನಕ್ಕೆ ನಿಂತಿದ್ರು ಇಲ್ಲಿನ ಸೆಟ್ಟಿಗರು. ಆದ್ರೆ ಪೋರ್ಚುಗೀಸರ ಹಠಾಟೋಪ ತೀವ್ರವಾದಾಗ ಕೆಳದಿಯ ರಾಜ ಸೋಮಶೇಖರ ನಾಯಕ ಅದೊಮ್ಮೆ ಡಚ್ಚರ ಬಳಿ ತನ್ನ ವಕೀಲರನ್ನ ಕಳಿಸ್ಕೊಡ್ತಾನೆ. ಪೋರ್ಚುಗೀಸರನ್ನ ಮಟ್ಟ ಹಾಕಬೇಕು ಅಂತಂದ್ರೆ ಡಚ್ಚರ ಸಹಕಾರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಆದ್ರೆ ಡಚ್ಚರು ನಿರಾಕರಿಸುತ್ತಾರೆ. ಕೆಲವರು ಹೇಳ್ತಾರೆ ಡಚ್ಚರು ಸಪೋರ್ಟ್ ಮಾಡಿದ್ರು ಅಂತ. ಆದ್ರೆ ಸಪೋರ್ಟ್ ಮಾಡಿದ ಡಚ್ಚರು ಕೂಡ ಹೊರಗಿನವರೇ ಆಗಿದ್ದರಿಂದ ಅವರಿಗೆ ನಂಬಿಕೆ ಇರಲಿಲ್ಲ. ಅವರು ನಿರಾಕರಿಸಿದಾಗ ಆ ವಕೀಲ ನೇರವಾಗಿ ಶಿವಾಜಿ ಮಹಾರಾಜರ ಹತ್ರ ಹೋಗ್ತಾನೆ. ಹಿಂದೂ ಸಾಮ್ರಾಜ್ಯ ಒಂದು ತೊಂದರೆಯಲ್ಲಿದೆ, ನೀವು ರಕ್ಷಣೆ ಕೊಡ್ತೀರಾ ಅಂತ. ಮಿತ್ರ, ಶಿವಾಜಿ ಮಹಾರಾಜರು ಯಾಕೆ ಗ್ರೇಟ್ ಆಗ್ತಾರೆ ಗೊತ್ತೇನು? ಯಾಕೆ ಗ್ರೇಟ್ ಆಗ್ತಾರೆ ಅಂತಂದ್ರೆ ಈ ದೇಶದ ಎಲ್ಲ ರಾಜರುಗಳು ಒಳನಾಡಿನ ರಾಜ್ಯಗಳ ಬಗ್ಗೆ ಮಾತ್ರ ಗಮನ ಹರಿಸಿದ್ರೆ, ಶಿವಾಜಿ ಮಹಾರಾಜರು ಬಹಳ ಹಿಂದೆಯೇ ಹೇಳಿದ್ರು ನಾವು ಕರಾವಳಿಯ ಮೇಲೂ ಗಮನ ಇಡಬೇಕು, ಕರಾವಳಿಯನ್ನ ಕಂಟ್ರೋಲ್ ಮಾಡಿಕೊಳ್ಳಿಲ್ಲ ಅಂತಂದ್ರೆ ವಿದೇಶದ ಆಕ್ರಮಣಕಾರರು ಬರ್ತಾರೆ ಅಂತ ಮೊತ್ತ ಮೊದಲ ಬಾರಿಗೆ ಆಲೋಚನೆ ಮಾಡಿದವರು ಶಿವಾಜಿ ಮಹಾರಾಜರೇ.
ಶಿವಾಜಿ ಮಹಾರಾಜರ ಸಾಮರ್ಥ್ಯ ಹೆಂಗಿತ್ತು ಅಂತಂದ್ರೆ ಗೊತ್ತಿರ್ಲಿ ಮಿತ್ರರೇ, ಮುಘಲರ ಹತ್ರ ಬಂದು 1498ರಲ್ಲಿ, ಆನಂತರ 1600ರ ವೇಳೆಗೆ 1498ರಲ್ಲಿ ಕಲ್ಲಿಕೋಟೆಗೆ ಪೋರ್ಚುಗೀಸರು ಬಂದರು. 1600ರಲ್ಲಿ ಬ್ರಿಟಿಷರು ಬಂದಾಗ ಬ್ರಿಟಿಷರು ನೇರವಾಗಿ ಮುಘಲರ ಬಳಿ ಹೋಗಿ ವ್ಯಾಪಾರ ಮಾಡುವ ಅನುಮತಿ ಕೊಡಿ ಅಂತ ಕೇಳಿದ್ರಂತೆ. ಮುಘಲ್ ಹೇಳಿದ್ರು ಮಾಡ್ಕೊಳ್ಳಿ, ನಮ್ಗೆ ಇಷ್ಟು ಅಂತ ಕೊಟ್ಟುಬಿಡಿ, ಏನಾದ್ರು ಮಾಡ್ಕೊಳ್ಳಿ ಅಂತ. ಕರಾವಳಿಯ ಮೇಲೆ ನಿಧಾನವಾಗಿ ಇಂಗ್ಲಿಷರು, ಪೋರ್ಚುಗೀಸರು, ಡಚ್ಚರು ಎಲ್ಲರೂ ಕಂಟ್ರೋಲ್ ಮಾಡ್ಕೊಳ್ತಿದ್ದಾಗ ಶಿವಾಜಿ ಮಹಾರಾಜರು ಏನ್ ಹೇಳಿದ್ರು ಗೊತ್ತಾ? ಯಾವ ಕಾರಣಕ್ಕೂ ವಿದೇಶಿಗರಿಗೆ ಕರಾವಳಿಯ ಭಾಗ ಕೊಡಬಾರದು. ವಿದೇಶಿಗರಿಗೆ ಕೊಡೋದಿದ್ರೆ ಯಾವ ಜಾಗ ಕೊಡಬೇಕು ಗೊತ್ತೇನು? 2 ಜನನಿಬಿಡ ನಗರಗಳ ಮಧ್ಯೆ ಅವರಿಗೆ ಜಾಗ ಕೊಡಬೇಕು. ಯಾಕೆಂದ್ರೆ ಕರಾವಳಿ ಕೊಟ್ರೆ ನೇವಲ್ ಬೇಸ್ ನಲ್ಲಿ ಸ್ಟ್ರಾಂಗ್ ಇರುವಂತ ಈ ವಿದೇಶಿಗರು ಯಾವತ್ತು ಬೇಕಿದ್ರು ಭಾರತವನ್ನ ಧೂಳಿಪಟ ಮಾಡಬಲ್ಲರು. ಅವರನ್ನ 2 ನಗರಗಳ ಮಧ್ಯೆ ಸಿಕ್ಕಾಕ್ಸಿದ್ರೆ ಅವರು ಒಂದು ಸಣ್ಣ ಪುಟ್ಟ ಬದಲಾವಣೆ ಮಾಡಿದ್ರು ಕೂಡ 2 ನಗರಗಳ ಜನ ನೋಡ್ತಾ ಇರ್ತಾರೆ, ಅವರನ್ನ ಕಂಟ್ರೋಲ್ ಅಲ್ಲಿ ಇಡಬಹುದು. ಅದಕ್ಕೋಸ್ಕರ ಕರಾವಳಿಯಲ್ಲಿ ಅವರಿಗೆ ಜಾಗ ಕೊಡಬಾರದು ಅಂತ ಬಹಳ ಹಿಂದೆಯೇ ಶಿವಾಜಿ ಮಹಾರಾಜರು ಕನಸು ಕಟ್ಟಿದ್ರು. ಆದ್ರೆ ಸುಲಭ ಇರಲಿಲ್ಲ, ಬಹಳ ಕಷ್ಟ ಇತ್ತು. ಹೇಗೊಂದು ನೇವಲ್ ಬೇಸ್ ನಿರ್ಮಾಣ ಮಾಡೋದು? 1590ರ ದಶಕದಲ್ಲಿ ಶಿವಾಜಿ ಮಹಾರಾಜರು ಅದೇ ಪೋರ್ಚುಗೀಸರ ಒಬ್ಬ ನಾಯಕನನ್ನ ಹಿಡ್ಕೊಂಡು ಆ ನಾಯಕನ ಮೂಲಕ ಅವನ 300 ಜನ ಕಾರ್ಮಿಕರನ್ನ ಕರೆಸ್ಕೊಂಡು ಬಂದು ಹಡಗುಗಳ ನಿರ್ಮಾಣ ಮಾಡಿಸ್ತಾರೆ, ಯುದ್ಧದ ಹಡಗುಗಳ ನಿರ್ಮಾಣ ಮಾಡಿಸ್ತಾರೆ. ಅವರಿಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಈ ಪೋರ್ಚುಗೀಸರು ತಮ್ಮವ್ರನ್ನ ವಾಪಸ್ ಕರೆಸ್ಕೊಳ್ತಾರೆ, ಆಮೇಲೆ ಏನ್ ಮಾಡೋದು ಅಂತ ಅವರ ಜೊತೆ ಕೆಲಸಕ್ಕೆ ಭಂಡಾರಿಗಳನ್ನ, ಕೋಳಿಗಳನ್ನ, ತಮ್ಮ ಜೊತೆ ಇರುವಂತ ಆ ತಂಡವನ್ನ ಅಲ್ಲಿ ಕಳಿಸಿ ಹೇಗೆ ನಿರ್ಮಾಣ ಮಾಡಿಕೊಂಡ್ರು ಶಿವಾಜಿ ಮಹಾರಾಜರು ಅಂತಂದ್ರೆ, ಆ ಇಡೀ ಹಡಗು ಕಟ್ಟುವ, ಹಡಗಿನ ಮೂಲಕ ಆಕ್ರಮಣ ಮಾಡಿಸುವ ಆಲೋಚನೆಯನ್ನ ಸ್ಪಷ್ಟಗೊಳಿಸಿಕೊಂಡು. ಆಗ್ಲೇ ಶಿವಾಜಿ ಮಹಾರಾಜರು ಮೊದಲನೇ ಬಾರಿಗೆ ಸೂರತ್ಗೆ ಆಕ್ರಮಣ ಮಾಡಿದ್ದು ಶಿವಾಜಿ ಮಹಾರಾಜರು ಇರಲಿಲ್ಲ. ಆದ್ರೆ ಈ ಪೋರ್ಚುಗೀಸರ ನೇತೃತ್ವದೊಳಗೆ ಆಕ್ರಮಣ ಮಾಡಿ ಗೆಲುವು ಸಾಧಿಸಿಕೊಂಡು ಬಂದರು. ಆ ಹೊತ್ತಿಗೆ ಸರಿಯಾಗಿ ನಮ್ಮ ಕೆಳದಿಯ ನಾಯಕರ ಪರವಾಗಿ ಹೋದಂತ ವಕೀಲ ಶಿವಾಜಿ ಮಹಾರಾಜರು ಕೇಳ್ಕೊಂಡ, ನಮ್ಮನ್ನು ರಕ್ಷಣೆ ಮಾಡಲ್ವಾ? ಶಿವಾಜಿ ಮಹಾರಾಜರು ಮಾಡದೇ ಇರೋದು ಸಾಧ್ಯ ಏನು? ಎಲ್ಲೆಲ್ಲಿ ಹಿಂದೂಗಳ ಆರ್ತನಾದ ಕೇಳುತ್ತೋ ಅಲ್ಲೆಲ್ಲ ಧಾವಿಸಿ ಬರ್ತಾ ಇದ್ದಂತ ಪುಣ್ಯಾತ್ಮ ಆತ ಬಸ್ರೂರಿಗೂ ಬರ್ತೀನಿ ಅಂತ ಹೇಳ್ದ. ಯಾರಿಗೂ ಹೇಗ್ ಬರ್ತೀನಿ, ಯಾವತ್ತು ಬರ್ತೀನಿ ಅಂತ ಹೇಳಲಿಲ್ಲ. ಸುದ್ದಿ ಏನಪ್ಪಿಸಿದ್ರು ಗೊತ್ತೇನು? ಶಿವಾಜಿ ಮಹಾರಾಜರು ಗೋಕರ್ಣಕ್ಕೆ ಹೊರಟಿದ್ದಾರೆ, ಯಾತ್ರೆಗೆ ಹೊರಟಿದ್ದಾರೆ ಅಂತ. ಶಿವಾಜಿ ಮಹಾರಾಜರು ಯಾತ್ರೆಗೆ ಹೋಗಬೇಕಾದ್ರೆ ತಾವು ತನ್ನ ಕೋಟೆಯಿಂದ ಯಾತ್ರೆಗೆ ಬರಬೇಕು ಅಂದ್ರೆ ಸಮುದ್ರ ಮಾರ್ಗವನ್ನ ಹಿಡ್ಕೊಂಡ್ರು. ಬರಬೇಕಾದ್ರೆ ಆರಾಮಾಗಿ ಬರಲಿಲ್ಲ. 85 ಚಿಕ್ಕ ಬೋಟ್ಗಳನ್ನ, 3 ದೊಡ್ಡ ಯುದ್ಧ ನೌಕೆಗಳನ್ನ ತೆಗೆದುಕೊಂಡು ಬಂದ್ರು. ದಾರಿಯಲ್ಲಿ ಬರೋದು ಸುಮ್ಮನಿರಲಿಲ್ಲ. ಡಚ್ಚರ ಕೇಂದ್ರ ಇತ್ತು, ಅದನ್ನ ದಾಟಿ ಬಂದ್ರು. ಡಚ್ಚರು ತಡೆಗಟ್ಟುವಂತ ಧೈರ್ಯ ತೋರಲಿಲ್ಲ. ಪಣಜಿಯನ್ನ ದಾಟಿ ಬಂದ್ರು, ಪೋರ್ಚುಗೀಸರ ಕೇಂದ್ರ. ಪಣಜಿಯಲ್ಲಿ ಅವರನ್ನ ತಡೆಯುವಂತ ಧೈರ್ಯವನ್ನ ಪೋರ್ಚುಗೀಸರು ತೋರಲಿಲ್ಲ. ಶಿವಾಜಿ ಮಹಾರಾಜರು ಕಾರವಾರವನ್ನು ದಾಟಿ ಬಂದ್ರು. ಕಾರವಾರದಲ್ಲಿ ಇಂಗ್ಲಿಷರ ಪಡೆ ಇತ್ತು. ಇಂಗ್ಲಿಷರ ಪಡೆ ಅವರನ್ನು ತಡೆಯುವಂತ ಧೈರ್ಯ ಮಾಡಲಿಲ್ಲ. ಶಿವಾಜಿ ಮಹಾರಾಜರು ಭಟ್ಕಳದಲ್ಲಿ ನಿಂತು ಬಸರೂರಿನ ಸ್ಥಿತಿಗತಿಯನ್ನು ವಿವರಿಸಿಕೊಂಡ್ರು, ಏನಾಗತ್ತೆ ಅಂತ. ನದಿ ಏರಿ ಬರುತ್ತಲ್ಲ, ಆ ಸಂದರ್ಭವನ್ನು ನೋಡಿಕೊಂಡು ತಮ್ಮ ಹಡಗಳನ್ನು ತಂದು ಏಕಾಏಕಿ ದಾಳಿ ಮಾಡಿದ್ರು. ಕೆಲವು ಇತಿಹಾಸಕಾರರು ಹೇಳ್ತಾರೆ, ಪೋರ್ಚುಗೀಸರ ಮೇಲಿನ ಮೊದಲ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಶಿವಾಜಿ ಮಹಾರಾಜರು ಅವತ್ತು ಮಾಡಿದ್ರು. ಯಾರಿಗೂ ಗೊತ್ತೇ ಆಗಿರ್ಲಿಲ್ಲ ಹಿಂಗಾಗತ್ತೆ ಅಂತ. ಆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ಬಸರೂರಿನಲ್ಲಿ. ಬಸರೂರಿನ ಮೇಲೆ ದಾಳಿ ಮಾಡಿದಂತ ಶಿವಾಜಿ ಮಹಾರಾಜರು ಏನ್ ಮಾಡಿದ್ರು ಗೊತ್ತಾ? ಅವರಿಗೆ ಗೊತ್ತಾಗೋ ಮುಂಚೆ ಅವರ ಹಡಗುಗಳನ್ನ ಧ್ವಂಸಗೊಳಿಸಿದ್ರು. ಇಡೀ ನೇವಲ್ ಬೇಸ್ ಅನ್ನ ಧ್ವಂಸಗೊಳಿಸಿ ಇಲ್ಲಿರುವಂತ ಅವರ ಸಂಪತ್ತನ್ನು ಲೂಟಿ ಮಾಡಿದ್ರು. ಲೂಟ್ ಅನ್ನೋ ಪದ ಬಳಸೋ ತಪ್ಪು ಅಂತ ಅನ್ಸುತ್ತೆ ಅನೇಕ ಬಾರಿ. ಆದ್ರೆ ಅವರ ಸಂಪತ್ತನ್ನ ಕದ್ದೊಯ್ದಿದ್ದು ಯಾರದ್ದು ಅಂದ್ರೆ ಪೋರ್ಚುಗೀಸರು ಕೂಡಿಟ್ಟ ಸಂಪತ್ತನ್ನ ಲೂಟಿ ಮಾಡಿದ್ರು. ತನ್ನ ಓಡಾಟದ ಅಷ್ಟು ಖರ್ಚುಗಳನ್ನ ಅವರಿಂದ ತೆಗೆದುಕೊಂಡು ಈ ಬಸರೂರನ್ನ ಬಿಡಿಸಿದ್ದಲ್ಲದೆ ಹೋಗಬೇಕಾದ್ರೆ ಹೊನ್ನಾವರನ್ನ ಬಿಡುಗಡೆ ಮಾಡಿದ್ರು. ಅಲ್ಲಿಂದ ಅಂಕೋಲ ಮಾರ್ಗವಾಗಿ ಭೂಸೇನೆಯನ್ನ ಸೇರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇಲ್ಲಿನ ಕೆಳದಿಯ ರಾಜನಿಗೆ ಹೇಳಿ ಕಳಿಸಿದ್ರು, ದಾರಿಯುದ್ದಕ್ಕೂ ಫ್ರೀ ಮಾಡಿದ್ದೀನಿ, ಅಷ್ಟರ ಮೇಲೂ ನಿನ್ನ ಹಿಡಿತವನ್ನ ನೀನೀಗ ತಂದುಕೊಳ್ಬಹುದು ಅಂತ. ಬಸರೂರಿನ ಜೊತೆಗೆ ಅವೆಲ್ಲವನ್ನೂ ಬಿಡುಗಡೆ ಮಾಡಿಸಿಕೊಟ್ಟ ಪುಣ್ಯಾತ್ಮ ಶಿವಾಜಿ ಮಹಾರಾಜರು. ಹಿಂಗಾಗಿ ಜೈ ಶಿವಾಜಿ ಅನ್ಬೇಕಾದಾಗ ಒಂದು ಹೆಮ್ಮೆ ಈ ಹೃದಯದೊಳಗೆ ಹೇರುತ್ತೆ. ಯಾಕೆ ಅಂತಂದ್ರೆ ಕನ್ನಡದ ನೆಲದಲ್ಲಿ ಶಿವಾಜಿ ಮಹಾರಾಜರು ಈ ಕನಸುಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಮಿತ್ರ, ಕನ್ನಡದ ನೆಲಕ್ಕೂ ಶಿವಾಜಿ ಮಹಾರಾಜರಿಗೂ ಅಪಾರವಾದ ಸಂಬಂಧ. ಶಿವಾಜಿ ಮಹಾರಾಜರು ಮೂಲ ನೆಲೆ ಕನ್ನಡ ಅನ್ನೋದನ್ನ ಉಲ್ಲೇಖಿಸಿದ್ದಾಯಿತು. ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಮಹಾರಾಜರು ಇದ್ದಿದ್ದು ಬೆಂಗಳೂರಿನಲ್ಲಿ. ಶಿವಾಜಿ ಮಹಾರಾಜರು ಅನೇಕ ಬಾರಿ ಬೆಂಗಳೂರಿಗೆ ಬಂದಿದ್ದಾರೆ.
ಬೆಂಗಳೂರಿಗೆ ಬಂದಾಗಲೆಲ್ಲ ಶಿವಾಜಿ ಮಹಾರಾಜರು ವಿಜಯನಗರ ಸಾಮ್ರಾಜ್ಯದ ಕಥನಗಳಿಂದ ಪ್ರೇರಣೆ ತೆಗೆದುಕೊಂಡು ನಾನೂ ಕೂಡ ಒಂದು ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂತ ಕನಸು ಕಟ್ಟಿದ್ರಂತೆ ಶಿವಾಜಿ ಮಹಾರಾಜರು. ಮುಂದೆ ಶಿವಾಜಿ ಮಹಾರಾಜರು ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಿದ ನಂತರವೂ ಕೂಡ ಇನ್ಫ್ಯಾಕ್ಟ್ ಸಾಮ್ರಾಜ್ಯ ಕಟ್ಟೋಕ್ಕಿಂತ 9 ವರ್ಷಗಳ ಮುಂಚೆಯೇ ಅವರು ಬಸ್ರೂರಿಗೆ ಬಂದು ಬಿಡುಗಡೆ ಮಾಡ್ತಾ ಇಡೀ ಬಸ್ರೂರಿನ ಜನಕ್ಕೆ ತಂಪನ್ನು ಎರೆದು ಕೊಟ್ಟು ಹೋಗಿದ್ರು. ಈ ಕಾರಣಕ್ಕೆ ಶಿವಾಜಿ ಮಹಾರಾಜರಿಗೂ ಕನ್ನಡದ ನೆಲಕ್ಕೂ ಅಪಾರವಾದ ಸಂಬಂಧ ಇದೆ ಮಿತ್ರರೇ, ನಾವಿಲ್ಲ ಅಂತ ಹೇಳುವಂತಿಲ್ಲ. ಆದ್ರೆ ದುರ್ದೈವದ ಸಂಗತಿ ಏನು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಶಿವಾಜಿ ಮಹಾರಾಜರನ್ನ ಮರಾಠಿಯವರು, ಅವರೊಂದು ಜಾತಿಗೆ ಸೀಮಿತವಾದವರು ಅಂತ ನೋಡ್ತಿದ್ದೀವಲ್ಲ, ಇದೇ ದೌರ್ಭಾಗ್ಯದ ಸಂಗತಿ. ಈ ದೇಶದ ಎಲ್ಲ ಸಂಗತಿಗಳು ಹಾಗೆ ಆಗೋದು. ಒಬ್ಬ ವ್ಯಕ್ತಿಯನ್ನ ಒಂದು ಜಾತಿಗೆ, ಒಂದು ದೇಶಕ್ಕೆ ಸೀಮಿತಗೊಳಿಸಿದ್ವಿ. ಶಿವಾಜಿ ಮಹಾರಾಜರು ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಬೇಕಾದಾಗ ಮಹಾರಾಷ್ಟ್ರದ ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂತ ಹೇಳಲಿಲ್ಲ. ಶಿವಾಜಿ ಮಹಾರಾಜರು ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಬೇಕಾದಾಗ ನಾನು ಮರಾಠರನ್ನ ಮಾತ್ರ ಸೇರಿಸ್ಕೊಂಡು ಕಟ್ತೀನಿ ಅಂತ ಹೇಳ್ತಿರ್ಲಿಲ್ಲ. ಶಿವಾಜಿ ಮಹಾರಾಜರ ಜೊತೆ ಇದ್ದಂತ ಸಾಮಾನ್ಯ ವ್ಯಕ್ತಿಗಳು ಶಿವಾಜಿಯ ಮರಾಠ ಜನಾಂಗಕ್ಕೆ ಸೇರಿದವರು ಅಲ್ಲ, ಅತ್ಯಂತ ಸಾಮಾನ್ಯ ಜನಾಂಗವನ್ನು ಸೇರಿಸಿ ಕಟ್ಟದವರು. ಅವ್ರ ಬಗ್ಗೆ ಕೆಲವು ದಂತಕಥೆಗಳಿವೆ. ಅವ್ರ ತಾಯಿ ಬಗ್ಗೆ ಮಾತನಾಡ್ತಾ ಹೇಳಿದ್ರು, ಎಂಥ ತಾಯಿ, ಏನ್ ಕಲ್ಪನೆ ಕಟ್ಟಿಕೊಟ್ಲು. ಶಿವಾಜಿ ಮಹಾರಾಜರ ತಾಯಿ ಶಿವಾಜಿ ಮಹಾರಾಜರಿಗೆ ಎಂತ ಕಲ್ಪನೆ ಕಟ್ಟಿಕೊಟ್ಟಿದ್ಲಂತೆ. ದಂತಕಥೆಯಾದ್ರೂ ಅದ್ಭುತವಾದ ಇತಿಹಾಸದ ಬೋಧೆ ಇದೆ. ಶಿವಾಜಿ ಮಹಾರಾಜರ ತಾಯಿ ಮೈ ಮೇಲೆ ಕುಪ್ಸ ಹಾಕ್ತಿರ್ಲಿಲ್ವಂತ, ಬ್ಲೌಸ್ ಹಾಕ್ತಿರ್ಲಿಲ್ಲ. ತಾರುಣ್ಯಕ್ಕೆ ಬಂದ ಶಿವಾಜಿ ಸ್ವಲ್ಪ ನಾಚಿಕೆ ಪಟ್ಟು ಒಂದಿನ ಅಮ್ಮನ್ ಕೇಳ್ತಾನೆ, ಅಮ್ಮ ನನ್ನ ಗೆಳೆಯರ ತಾಯಿಯಂದ್ರೆಲ್ಲ ಬ್ಲೌಸ್ ಹಾಕೋತಾರೆ, ನೀ ಹಾಕೋದೇ ಇಲ್ವಲ್ಲ. ತಾಯಿ ಏನ್ ಹೇಳಿದ್ಲಂತ ಗೊತ್ತಾ, ಮಗನ ಕೈ ಹಿಡ್ಕೊಂಡು ಹೊರಗೆ ಕರ್ಕೊಂಡ್ಬಂದು ಕೋಟೆಯ ಮೇಲೆ ತೂಗ್ತಾ ಇರುವಂತ, ದೂರದಲ್ಲಿ ಕಾಣ್ತಾ ಇದ್ದ ಕೋಟೆಯ ಮೇಲೆ ತೂಗ್ತಾ ಇದ್ದಂತ ಹಸಿರು ಬಾವುಟವನ್ನ ತೋರಿಸಿ ಆ ಮುಸಲರ ಧ್ವಜವನ್ನ ಇಳಿಸಿ ನೀನ್ ಯಾವತ್ ತಗೊಂಡ್ ಬರ್ತೀಯೋ ಅವತ್ ಅದರಲ್ಲೇ ಬ್ಲೌಸ್ ಹೊಲಿಸಿ ಹಾಕೊಳ್ತೀನಿ ಅಂತ ತಾಯಿ ಹೇಳಿದ ಮಾತು. ಮಿತ್ರೇ, ಶಿವಾಜಿ ಮಹಾರಾಜರು ಬರೋಕ್ಕಿಂತ ಮುಂಚೆ ಹೇಗಾಗೋಗಿತ್ತು ಆ ಕಾಲಘಟ್ಟದಲ್ಲಿ ಅಂತಂದ್ರೆ ಹಿಂದೂ ಅಂತ ಧೈರ್ಯವಾಗಿ ಹೇಳ್ಕೊಳ್ಳೋದೇ ಕಷ್ಟ ಆಗಿತ್ತು. ಈಗಲೇ ಹಿಂಗಿದೆ ರೀ. ಈಗಲೇ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ರೆ ಏಕವಚನದಲ್ಲಿ ಬಯಸ್ಕೋಬೇಕು. ಈಗಲೇ ಒಂದು ಮೂರ್ತಿನ ಕೂರಿಸ್ಬೇಕು, ಈಗಲೇ ಒಂದು ಕೇಸರಿಯ ಬಾವುಟ ಹಾಕಬೇಕು ಅಂತಂದ್ರೆ ನಾವು ಏಕವಚನದಲ್ಲಿ ಕೆಟ್ಟ ಮಾತುಗಳಲ್ಲಿ ಬಯಸ್ಕೋಬೇಕು. ಇನ್ನು ಅವತ್ತು ಶಿವಾಜಿ ಇಲ್ಲದೆ ಇರೋ ಕಾಲಕ್ಕೆ ಹೆಂಗಿತ್ತು. ಅದಕ್ಕೆ ಕವಿಗಳು ಹೇಳ್ತಾರೆ, ಕಾಶಿ ಕಿ ಕಳಾ ಜಾತಿ ಮಥುರಾ ಮಸ್ಜಿದ್ ಹೋತಿ, ಶಿವಾಜಿ ನ ಹೋತೆ ತೋ ಸುನ್ನತ್ ಹೋತಿ ಸಬಕಿ. ಶಿವಾಜಿ ಇದ್ದಿದ್ರಿಂದ ಇವತ್ತಿನ ಈ ವಾತಾವರಣ ಏನು ಉಳ್ಕೊಳ್ತಲ್ಲ, ಅದು ಶಿವಾಜಿಯ ಪದತಲಗಳಲ್ಲಿರುವಂತದ್ದೇ, ಅನುಮಾನವೇ ಇಲ್ಲ. ನಾವು ಯಾವ ಹೆಮ್ಮೆಯಿಂದ ಇವತ್ತೆಲ್ಲ ಘೋಷಣೆಗಳನ್ನ ಕೂಗ್ತೀವಲ್ಲ, ಅದಕ್ಕೆ ಶಿವಾಜಿಯವರ ಕೊಡುಗೆ ಬಹಳ ದೊಡ್ಡದ್ದಿದೆ. ಹಾಗಂತ ಶಿವಾಜಿಯವರು ಅಷ್ಟೇ ಕೊಟ್ಟು ಸುಮ್ಮನಾಗ್ಲಿಲ್ಲ. ಶಿವಾಜಿಯವರು ಮುಂದಿನ ದಿನಮಾನಗಳಲ್ಲಿ ಬೇಕಾಗಿರುವಂತ ಒಂದು ಮಾರ್ಗವನ್ನ ಹಾಕಿಕೊಟ್ರು. ನನಗನ್ಸುತ್ತೆ ಮಿತ್ರರೇ, ಇವತ್ತು ಭಾರತ ಸ್ಪಷ್ಟವಾಗಿ ಆ ದಿಕ್ಕಿನಲ್ಲಿ ನಡೀತಾ ಇದೆ ಅಂತ. ಶಿವಾಜಿ ಮಹಾರಾಜರು ಇಲ್ಲಿ ಆಕ್ರಮಣ ಮಾಡುವಾಗ, ಈ ಬಸವನ ಮೇಲೆ ಬರುವಾಗ ಸುಲಭಕ್ಕೆ ನೆಮ್ಮದಿಯಿಂದಿದ್ರು ಅಂತ ತಿಳ್ಕೊಳ್ಬೇಡಿ. ಔರಂಗಜೇಬ ಯಾವ ಪರಿ ಶಿವಾಜಿಯನ್ನ ಹಣಿಲಿಕ್ಕೆ ಪ್ರಯತ್ನ ಪಡ್ತಿದ್ದ, ಮುಘಲರು ಯಾವ ಪರಿ ಅವರನ್ನ ತುಳಿಬೇಕು ಅಂತ ಪ್ರಯತ್ನ ಪಡ್ತಿದ್ರು ಅಂತಂದ್ರೆ ಅಲ್ಲಿ ಕಿತ್ತಾಡ್ತಾ ಇದ್ದ ಶಿವಾಜಿ ಮಹಾರಾಜರು ಪೋರ್ಚುಗೀಸರನ್ನು ಎದುರಾಕೊಳ್ಳಿಕ್ಕೆ ತಯಾರಾಗಿದ್ರು. ಯಾಕೆ ಪೋರ್ಚುಗೀಸರನ್ನ ಎದುರಾಕೊಳ್ಳಿಕ್ಕೆ ತಯಾರಾಗಿದ್ರು ಅಂತಂದ್ರೆ ತಾನು ಪೋರ್ಚುಗೀಸರನ್ನು ಗೆದ್ದು ತಾನು ಡಚ್ಚರನ್ನ ಇಂಗ್ಲಿಷರನ್ನು ಕೂಡ ಹೆದರಿಕೆಯಲ್ಲಿರಿಸಲಿಲ್ಲ ಅಂತಂದ್ರೆ ಮೊಘಲರ ಎದುರಿಗೆ ವೀಕ್ ಆಗಿರುವಂತ ಶಿವಾಜಿ ನಮ್ಮ ಎದುರಿಗೆ ಇನ್ ಮುಂದೆ ಬಾಲ ಬಿಚ್ಚಲ್ಲ ಅಂತ ತಿಳ್ಕೊಳ್ತಾರೆ ಅಂತ ಗೊತ್ತಿದ್ರಿಂದಲೇ ಶಿವಾಜಿ ಮಹಾರಾಜರು ಏಕಕಾಲಕ್ಕೆ ಎಲ್ಲ ದಿಕ್ಕಲ್ಲೂ ಹೋರಾಟ ಮಾಡಿದ್ರು. ಇವತ್ತು ಭಾರತ ಅದೇ ನೀತಿ ಅನುಸರಿಸ್ತಾ ಇದೆ. ಇವತ್ತು ಭಾರತ ಏನು ಹಿಂದುಳಿದಿಲ್ಲ. ಇವತ್ತು ಭಾರತ ಹೆಂಗಿದೆ ಗೊತ್ತೇನು? ಮೊದಲೆಲ್ಲ ನಮ್ಗೆಲ್ಲ ಇತ್ತು ಮಿತ್ರರೇ, ನಾನ್ ಕಾಲೇಜ್ಗೆ ಹೋಗ್ಬೇಕಾದ್ರೆ, ಸ್ಕೂಲಿಗೆ ಹೋಗ್ಬೇಕಾದ್ರೆ ನಮ್ಮ ನಂಬರ್ 1 ಎನಿಮಿ ಯಾರು ಅಂತ ಕೇಳಿದ್ರೆ ನಾವು ಪಾಕಿಸ್ತಾನ ಅಂತಿದ್ವಿ. ಪಾಕಿಸ್ತಾನವನ್ನು ಸಂಭಾಳಿಸೋದೇ ಹೈರಾಣ ಹೋಗಿರ್ತಿದ್ವಿ ನಾವು. ಹೆಂಗೆ ಪಾಕಿಸ್ತಾನವನ್ನು ತಡೆಗಟ್ಟೋದು ಅಂತ ಈಗ ಹೆಂಗಾಗಿದೆ ಗೊತ್ತೇನು? ಪಾಕಿಸ್ತಾನವನ್ನು ಒಂದು ಕಡೆ, ಚೀನಾನು ಮತ್ತೊಂದು ಕಡೆ ಏಕಕಾಲಕ್ಕೆ ತಡೆಗಟ್ಟಬಲ್ಲಂತ ಸಾಮರ್ಥ್ಯವನ್ನ ಭಾರತ ಹೆಂಗೆ ಗಳಿಸಿಕೊಂಡಿದೆ ಅಂತಂದ್ರೆ ಮಿಸುಕಾಡ್ಲಿಕ್ಕೆ ಆಗದೆ ಇರೋ ತರ ಭಾರತ ತಡೆದು ನಿಲ್ಲಿಸಿದೆ. ಮಾತಾಡ್ಲಿ ಇವತ್ತು ಯಾರಾದ್ರೂ? ಇತ್ತೀಚೆಗೆ ಒಂದು ಅಂತಾರಾಷ್ಟ್ರೀಯ ಸಭೆ ನಡೀತು, ಒಂದು ಇಂಟರ್ವ್ಯೂ. ಒಂದಷ್ಟು ಜನ ಪತ್ರಕರ್ತರು ಕೂತಿದ್ರು, ಒಂದಷ್ಟು ಜನ ಅಧಿಕಾರಿ ವರ್ಗದವರು ಕೂತಿದ್ರು. 2 ರಾಷ್ಟ್ರಗಳು, ಪಾಕಿಸ್ತಾನದವರು ಇದ್ರು, ಭಾರತದವರು ಇದ್ರು. ಅದರಲ್ಲಿ ಭಾರತದ ಪತ್ರಕರ್ತ ಮಾತನಾಡ್ತಾ ಹೇಳಿದ, ಇವತ್ತು ಭಾರತಕ್ಕೆ ಪೊಟೆನ್ಶಿಯಲ್ ಥ್ರೆಟ್ ಅಂತ ಏನಾದ್ರೂ ಇದ್ರೆ ಅದು ಚೈನಾ. ನಾವು ಚೈನಾನ ಎದುರಿಸೋದನ್ನ ಕಲ್ತಿದ್ದೀವಿ, ಚೈನಾ ವಾಪಸ್ ಹೋಗುತ್ತೆ ಅಂತಿದ್ದೆಲ್ಲ ಮಾತಾಡಿದ್ರು. ತಕ್ಷಣ ಪಾಕಿಸ್ತಾನದ
ಅಧಿಕಾರಿಗಳು ಎದ್ದು ನಿಂತ್ಕೊಂಡು ನೀವೇನೇ ಹೇಳಿ ಇಂಡಿಯಾನೇ ನಿಮ್ಗೆ ಫಸ್ಟ್ ಥ್ರೆಟ್ ಅಂತ ಅವರಾಗೇ ಹೇಳಿದ್ರು. ಹಿಂಗೆ ಹೇಳ್ತಿಲ್ಲಪ್ಪ, ನೀವಲ್ಲ, ನೀವು ಥ್ರೆಟ್ಟೇ ಅಲ್ಲ ನಮ್ಗೆ. ಅವ್ರಿಗೆ ಟೆನ್ಷನ್, ನಮ್ಮನ್ನು ನೀವು ಥ್ರೆಟ್ ಅಲ್ಲ ಅಂತಂದ್ರೆ ನಾವು ಇಷ್ಟು ಮಾಡಿದ್ವಿ ಅಷ್ಟಲ್ಲ. ಭಾರತ ಇವತ್ತು ಹೇಳುತ್ತೆ ನಾವು ನಿಮ್ಮನ್ನು ಕೇರೇ ಮಾಡಲ್ಲ, ನಿಮ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ನೀವು ಕಷ್ಟಪಟ್ಟು ವಾರಗಟ್ಲೆ ತಿಂಗಳಗಟ್ಲೆ ಪ್ರಯತ್ನ ಪಟ್ಟು ನಮ್ಮ ಮೇಲೆ ಬಂದು ಭಯೋತ್ಪಾದಕ ದಾಳಿ ಹೇಳಿಗಳ ತರ ಮಾಡಿ ಹೋದ್ರೆ ನಾವು ನಿಮ್ಮ ಒಳಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಬಲ್ಲಂತ ಸಾಮರ್ಥ್ಯವನ್ನು ಹೊಂದಿದ್ದೀವಿ ಅಂತ ಭಾರತದ ವೀರ ಸೈನಿಕರು ತೋರಿಸಿಯಾಯಿತು. ನೀವು ಹೇಳಿತನದಿಂದ ಗ್ರಾಮಗಳ ಲೆಕ್ಕದಲ್ಲಿ RDX ಅನ್ನ ಸಂಗ್ರಹಿಸಿಕೊಂಡು ಪುಲ್ವಾಮಾದಲ್ಲಿ ದಾಳಿ ನಡೆಸಿ 40ಕ್ಕೂ ಹೆಚ್ಚು ಸೈನಿಕರನ್ನ ಕೊಂದರೆ ನಾವು ರಾಜಾರೋಷವಾಗಿ ವಿಮಾನಗಳನ್ನ ತೆಗೆದುಕೊಂಡು ಬಂದು 300ಕ್ಕೂ ಹೆಚ್ಚು ಜನರನ್ನ ಖಾಲಿ ಮಾಡಿ ಹೋಗ್ತೀವಿ ಅಂತ ನಾವು ತೋರಿಸಿ ಆದ್ಮೇಲೆ ನಿಮ್ ಬಗ್ಗೆ ಕೇರ್ ಮಾಡೋದು ಏನು ಉಳಿತು? ನಾವೇನಾದ್ರೂ ಸೈಲೆಂಟ್ ಆದ್ರೆ ಬಹಳ ಕಷ್ಟ. ಮಿತ್ರ, ಇವತ್ತಿನ ಭಾರತದ ಶಕ್ತಿ ಹೆಂಗಿದೆ ಗೊತ್ತೇನು? ಇವತ್ತು ಭಾರತ ಅಕ್ಷರಶಃ ಶಿವಾಜಿ ಮಹಾರಾಜರಿದ್ರೆ ಬಹಳ ಖುಷಿ ಪಡುವಂತ ವಾತಾವರಣ. ಯಾಕೆ ಅಂತಂದ್ರೆ ಕರೋನಾನ ಫೈಟ್ ಮಾಡುವಾಗ ಒದ್ದಾಡ್ತಾ ಇತ್ತಲ್ಲ ಭಾರತ, ಹಾಗೆ ಭಾರತ ಒದ್ದಾಡ್ತಾ ಇರುವಾಗ ಕರೋನಾನ ಫೈಟ್ ಮಾಡೋ ಕಾಲಕ್ಕೆ ಚೀನಾ ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ. ಗ್ಯಾಲ್ವಾನ್ ಕಣಿವೆಯಲ್ಲಿ 20 ಜನರನ್ನು ಕೊಲ್ತು ಚೀನಾ. ಭಾರತ ಏನ್ ಮಾಡ್ತು ಗೊತ್ತೇನು? ಚೀನಿಯರ ಮೇಲೆ ಉಲ್ಟಾ ಬಿತ್ತು, ಮುಗಿ ಬಿತ್ತು. ಹೇಗೆ ಬಿತ್ತು ಅಂತಂದ್ರೆ ಭಾರತ ಹೇಳ್ತು ಕನಿಷ್ಠ ಪಕ್ಷ 45 ಸ್ಟ್ರೆಚರ್ ಆದ್ರೂ ತಗೊಂಡು ತಿರುಗಾಡಿದ್ ನೋಡಿದ್ವಿ ನಾವು ಅಂತ. ಅಷ್ಟು ಜನ ಸತ್ರು ಅಂತ. ಚೀನಾ 8 ತಿಂಗಳ ನಂತರ ಏನ್ ಹೇಳಿದೆ ಗೊತ್ತಾ? ನೀವು ಹೇಳಿದ್ ನಿಜ, ಸತ್ರು 45 ಅಲ್ಲ 4 ಹೋಗಿರೋದು ಅಂತ. 8 ತಿಂಗಳ ನಂತರ 4 ಅಂತ ಒಪ್ಕೊಂಡಿದ್ದಾರೆ. ಇನ್ನೊಂದು 8 ತಿಂಗಳ ನಂತರ 40 ಹೋಗಿದ್ ನಿಜ, 45 ಅಲ್ಲ ಅಂತ ಹೇಳ್ಬೋದು. ಯಾವ ಚೀನಾಕ್ಕೆ ನನ್ನ ಎದುರಿಗೆ ಯಾರು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸಿಕೊಂಡಿದ್ರು ಆ ಚೀನಾಕ್ಕೆ ಭಾರತ ಜಬರ್ದಸ್ತ್ ಉತ್ತರ ಕೊಡ್ತಲ್ಲ. ಈ ಶಕ್ತಿಯ ಕಲ್ಪನೆ ಇದೆಯಲ್ಲ, ಆ ಶಕ್ತಿಯ ಕಲ್ಪನೆ ಶಿವಾಜಿ ಮಹಾರಾಜರು ನಮಗೆ ಸಮರ್ಥವಾಗಿ ಮಾಡಿಸಿಕೊಟ್ರು ಅನ್ನೋದನ್ನ ಯಾವ ಕಾರಣಕ್ಕೂ ಮರಿಬೇಡಿ. ಇವತ್ತು ಭಾರತದ ಶಕ್ತಿ ಸಾಮರ್ಥ್ಯ ಹೇಗಿದೆ ಅಂತಂದ್ರೆ ನಾವು ಯುದ್ಧ ವಿಮಾನಗಳಂತ ನಿಲ್ಸ್ಕೊಂಡಿದ್ದೀವಿ, ಯುದ್ಧ ನೌಕೆಗಳ ಮೇಲೆ ಕೆಲಸ ಮಾಡ್ತಿದ್ದೀವಿ. ಸ್ವತಃ ಭಾರತ ತಾನೇ ನಿರ್ಮಾಣ ಮಾಡಿದ ತೇಜಸ್ಗಳನ್ನ ಈ ದೇಶದ ಸೈನ್ಯಕ್ಕೆ ಇಂಡಕ್ಟ್ ಮಾಡಿ ಎಲ್ಲ ತರದ ಹೋರಾಟಕ್ಕೂ ಸಿದ್ಧ ಅಂತ ನಾವು ಖಡಾಖಂಡಿತವಾಗಿ ನಿಂತಿದ್ದೀವಲ್ಲ. ಇದು ಇವತ್ತೇ ಆಗಿದ್ದಲ್ಲ. ಈ ಹಿಂದೆ ಸರ್ದಾರ್ ಪಟೇಲ್ರು ಈ ದೇಶದ ಗೃಹ ಮಂತ್ರಿ ಆಗಿದ್ದಾಗ ಈ ದೇಶ ಹೀಗೆ ಒಂಥರದ ಪರಿಸ್ಥಿತಿ ಎದುರಿಸಿತ್ತು. ಆಗಿನ್ನು ಹೈದರಾಬಾದಿನ ನಿಜಾಮ ಇದ್ದ. ಹೈದರಾಬಾದನ್ನ ಭಾರತದ ತೆಕ್ಕೆಗೆ ಹಾಕೊಳ್ಳಿಕ್ಕೆ ಸಾಧ್ಯವಾಗಿರಲಿಲ್ಲ. ಮೌಂಟ್ ಬ್ಯಾಟನ್ ಹೈದರಾಬಾದಿನ ಮೇಲೆ ಆಕ್ರಮಣ ಮಾಡಬೇಡಿ ಅಂತ ಹೇಳಿದ್ದ. ಆದ್ರೆ ಮೌಂಟ್ ಬ್ಯಾಟನ್ ನ ಅವಧಿ ಮುಗಿದು ಹೋದ ತಕ್ಷಣ ಸರ್ದಾರ್ ಪಟೇಲ್ ಈ ದೇಶದ ಸೈನಿಕರನ್ನ ಕರೆದು ಹೇಳಿದ್ರು ಹೈದರಾಬಾದಿನ ಮೇಲೆ ಆಕ್ರಮಣ ಮಾಡಬೇಕು. ಮಾಡಬಹುದಾ? ಸೈನಿಕರು ಹೇಳಿದ್ರು ಅವ್ರ ಸ್ಟ್ರೆಂತ್ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ, ಮಾಡ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ ಅಂತಂದಾಗ ಸರ್ದಾರ್ ಪಟೇಲ್ ಏನ್ ಹೇಳ್ತಾರೆ ಗೊತ್ತಾ? ಅವ್ರ ಸ್ಟ್ರೆಂತ್ ಏನೇ ಇರ್ಲಿ, ಸದ್ಯಕ್ಕೆ ಭಾರತದ ಸ್ಟ್ರೆಂತ್ ಜೋರಾಗಿರೋದ್ರಿಂದ ಇಂಥ ಟೈಮ್ ಮತ್ತೊಮ್ಮೆ ಸಿಗಲ್ಲ, ಆಕ್ರಮಣ ಮಾಡ್ಬಿಡಿ, ಉಳಿದಿದ್ ನೋಡೇ ಬಿಡೋಣ ಅಂತ. ಶಿವಾಜಿ ಮಹಾರಾಜರು ಹಂಗೆ ಇದ್ರು. ಅವ್ರ ಸ್ಟ್ರೆಂತ್ ಹೆಂಗಿತ್ತು ಗೊತ್ತೇನು? ಒಬ್ಬ ಡಚ್ಚರ ಲೇಖಕ ಬರೀತಾನೆ. ಏನ್ ಬರೀತಾನೆ ಅಂತಂದ್ರೆ, ಸೂರತ್ ನಲ್ಲಿರುವಂತ ಇಂಗ್ಲಿಷ್ ಅವನು ಕಾರವಾರದಲ್ಲಿರುವಂತ ಇಂಗ್ಲಿಷ್ ನವನಿಗೊಂದು ಪತ್ರ ಬರೀತಾನೆ. ಆ ಪತ್ರದಲ್ಲಿ ಏನ್ ಬರೀತಾನೆ ಅಂದ್ರೆ, ಶಿವಾಜಿ ಅಂತಿದ್ದಾನಲ್ಲ ಅವನು ತುಂಬಾ ಫೇಮಸ್ಸು, ಜನ ಅವನನ್ನ ಗಾಳಿಯಲ್ಲಿ ಹಾರ್ತಾನೆ ಅಂತಾರೆ, ಜನ ಅವನಿಗೆ ರೆಕ್ಕೆಗಳಿವೆ ಅಂತ ಹೇಳ್ತಾರೆ. ಯಾಕೆ ಹಿಂಗೆ ಹೇಳ್ತಾರೆ ಅಂತಂದ್ರೆ ಅವನು ಹೋರಾಟ ಮಾಡೋ ಸ್ಟೈಲೇ ಹಂಗಿದೆ ಅಂತ. ಈಗ ಇಲ್ಲಿ ಇರ್ತಾನೆ, ಇಲ್ಲಿ ಇದ್ದು ಲೂಟಿ ಮಾಡ್ತಾನೆ, 2 ಗಂಟೆಗಳಲ್ಲಿ ನಾಪತ್ತೆಯಾಗಿ ಮತ್ತೆಲ್ಲೋ ಕಾಣಿಸ್ಕೊಳ್ತಾನೆ, ಇನ್ನೆಲ್ಲೋ ಇರ್ತಾನೆ. ಒಂದೇ ಕ್ಷಣಕ್ಕೆ ಅನೇಕ ಕಡೆಗಳಲ್ಲಿ ಇರಬಹುದಾಗಿರುವನು ಶಿವಾಜಿ ಮಹಾರಾಜರು. ಹೀಗಾಗಿ ಅವರನ್ನು ಕಂಡ್ರೆ ಇಡೀ ದೇಶ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸುತ್ತೆ ಅಂತ ಹೇಳುವಂತ ಮಾತನ್ನ ಇಂಗ್ಲಿಷ್ ಲೇಖಕರು ಬರೀತಾರೆ ಅಂತಂದ್ರೆ ಶಿವಾಜಿ ಮಹಾರಾಜರ ಕೆಪಾಸಿಟಿ ಎಂತದ್ದಿರ್ಬೋದು ಅಂತ ಯೋಚನೆ ಮಾಡಿ. ಮಿತ್ರ, ಆಯ್ಕೆ ವಿಷಯದಲ್ಲೂ ಆರ್ಡಿನರಿ ಅಲ್ಲ. ನಿಮ್ಗೆಲ್ರಿಗೂ ಗೊತ್ತಿರಬಹುದಾಗಿರುವಂತ ಒಂದು ಘಟನೆ, ಜೀವಾ ಮಹಲ್ ಅಂತ ಶಿವಾಜಿ ಮಹಾರಾಜರು ಒಂದು ಹಳ್ಳಿಗೆ ಹೋದಾಗ ನೋಡ್ತಾರೆ. ಒಬ್ಬ ಹುಡುಗ ಕುಸ್ತಿಪಟು ಎಲ್ಲರನ್ನೂ ಮಟ್ಟ ಹಾಕ್ತಾ ಇರುವಂತ ಅವನ ಪಟ್ಟುಗಳನ್ನ ನೋಡಿದ ಶಿವಾಜಿ ಮಹಾರಾಜರು ಎಲ್ರಿಗೂ ಹೇಳ್ತಾರೆ, ಇವನ್ ಇಲ್ಲಿರ್ಬಾರ್ದು, ನಮ್ ಸೇನೆಯಲ್ಲಿ ಇರ್ಬೇಕು, ಕರ್ಕೊಳ್ಳಿ ಅವನ್ನ ಕರ್ಕೊಂಡು ಬರ್ತಾರೆ. ಅವನ ಸೇನೆಯಲ್ಲಿ ಉದ್ಯೋಗ ಕೊಡ್ತಾರೆ, ಅವನಿಗೆ ಕೈ ತುಂಬಾ ಸಂಬಳವನ್ನು ಕೊಟ್ಟು ಜೊತೆಲಿ ಇಟ್ಕೊಳ್ತಾರೆ. ಅಫ್ಜಲ್ ಖಾನ್ ಅನ್ನ ಕೊಲ್ಲುವಂತ ಹೊತ್ತು ಬಂದಾಗ ಶಿವಾಜಿ ಮಹಾರಾಜರ ಜೊತೆ ಯಾರು ಹೋಗಬೇಕು ಅಂತಂದಾಗ ಶಿವಾಜಿ ಮಹಾರಾಜ ಏನ್ ಹೇಳ್ತಾರೆ ಗೊತ್ತಾ? ತೀಕ್ಷ್ಣವಾಗಿ ಕತ್ತಿ ಚಲಾಯಿಸಬಲ್ಲ ಜೀವಾ ಮಹಲ್ನೇ ನನ್ನ ಜೊತೆಗಿರ್ಬೇಕು ಅಂತ. ಅವನ ಪರಿಚಯನು ಯಾರಿಗಿಲ್ದೇ ಇರೋದ್ರಿಂದ ಅವನೇ ನನ್ನ ಜೊತೆ ಬರಲಿ ಅಂತ ಕರ್ಕೊಂಡು ಹೋಗಿ ಒಂದೇ ಕ್ಷಣಕ್ಕೆ ಅಫ್ಜಲ್ ಖಾನ್ ಜೊತೆಯಲ್ಲಿದ್ದವ್ರನ್ನ ಮುಗಿಸಿ ಬಿಡ್ತಾನಲ್ಲ ಆತ. ಶಿವಾಜಿ ಮಹಾರಾಜರ ಆಯ್ಕೆ ಅಂತದ್ದಿತ್ತು ಮಿತ್ರ. ಬರೀ ಆಯ್ಕೆ ಅಷ್ಟೇ ಅಲ್ಲ, ರಾಷ್ಟ್ರದ ವಿಚಾರ ಬಂದಾಗ ಅನ್ಕಾಂಪ್ರಮೈಸ್ಡ್ ಸೋಲ್ ಶಿವಾಜಿ ಮಹಾರಾಜರು. ಅನ್ಕಾಂಪ್ರಮೈಸ್ಡ್.
ಯಾರೋ ಒಬ್ಬ ವ್ಯಕ್ತಿ ಶಿವಾಜಿ ಮಹಾರಾಜರ ವಿರುದ್ಧವಾಗಿ ಶತ್ರು ರಾಜರ ಜೊತೆ ಸೇರಿಕೊಂಡಾಗ ಅವನು ಶತ್ರು ರಾಜರನ್ನ ಮಟ್ಟ ಹಾಕಿದ ನಂತರ ಈತ ಬರ್ತಾನಲ್ಲ, ದೇಶದ್ರೋಹದ ಆಪಾದನೆಗೆ ಮರಣದಂಡನೆ ಕೊಡಬೇಕಿತ್ತು. ಆದರೆ ಶಿವಾಜಿ ಮಹಾರಾಜರ ತಂದೆಯ ಕಾಲದಿಂದಲೂ ಅವರ ಕುಟುಂಬಕ್ಕೆ ಹತ್ತಿರವಾಗಿದ್ದ ವ್ಯಕ್ತಿಯೊಬ್ಬರು ಬಂದ್ರು, ಅವನಿಗೊಬ್ಬನಿಗೆ ಕ್ಷಮೆ ಕೊಡಬೇಕು, ನೀನು ಅವನಿಗೆ ಜೀವದಾನ ಮಾಡಬೇಕು ಅಂತ ಕೇಳ್ಬಿಟ್ರು. ಶಿವಾಜಿ ಮಹಾರಾಜರಿಗೆ ಪೀಕಲಾಟ, ಜೀವದಾನ ಮಾಡಲೇಬೇಕು, ಅವನಿಗೆ ಹೆಂಗೋ ಜೀವದಾನ ಮಾಡಿ ಆಯ್ತು ಅಂತ ಬಿಟ್ಟಾಯ್ತು. ಆದ್ರೆ ಯಾವಾಗ ಬಿಟ್ರೋ ಅವನ್ ದಿಮಾಕ್ ಹೆಂಗಿತ್ತು ಅಂತಂದ್ರೆ, ನನ್ನನ್ನು ಕೊಲ್ಲೋರು ಯಾರೂ ಇಲ್ಲ ಅಂತ. ರಾಜಕಾರಣದಲ್ಲಿ ಹಿಂಗೆ ನಡೆಯುತ್ತೆ. ಸ್ವಲ್ಪ ರಾಜಕಾರಣದಲ್ಲಿ ರಾಜಕಾರಣದ ಮುಖ್ಯ ಕೇಂದ್ರಕ್ಕೆ ಹತ್ರ ಕಾಣಿಸ್ಕೊಂಡ್ಬಿಟ್ರೆ ಹಿಡಿಲಿಕ್ಕಾಗಲ್ಲ ಅವರನ್ನ. ಅವರೇ ಇಲ್ಲಿ ಸಿಎಂ, ಅವರೇ ಇಲ್ಲಿ PM ಆಗ್ಬಿಡ್ತಾರೆ. ಅವರು ಹಂಗೆ ಆಗ್ಬಿಟ್ಟ. ನನ್ನನ್ನು ಏನು ಮಾಡ್ಲಿಕ್ಕಾಗಲ್ಲ ಶಿವಾಜಿ ಮಹಾರಾಜರು ನೋಡಿ ಅಂತ. ಶಿವಾಜಿ ಮಹಾರಾಜರು ಕೂತ್ಕೊಂಡು ನೋಡುವಾಗೆಲ್ಲ ಹೊಟ್ಟೆ ಸಂಕಟ. ಜನ ಏನ್ ತಿಳ್ಕೊಳ್ತಾರೆ, ಶಿವಾಜಿ ಮಹಾರಾಜರು ಜೀವದಾನ ಮಾಡ್ಬಿಟ್ರಲ್ಲ, ಶಿವಾಜಿ ಮಹಾರಾಜರು ಏನೂ ಮಾಡ್ಲಿಲ್ವಲ್ಲ ಅಂದ್ರೆ ಇನ್ಫ್ಲೂಯೆನ್ಸ್ ಮಾಡಿಬಿಟ್ರೆ ಬದುಕಬಹುದು ಅಂತ ಗೊತ್ತಾಗ್ಬಿಟ್ರೆ ಆಡಳಿತ ವೀಕ್ ಆಗುತ್ತಲ್ಲ ಅಂತ ಅನ್ಕೊಂಡ ಶಿವಾಜಿ ಮಹಾರಾಜರು ಒಂದಿನ ನೋಡ್ತಾರೆ, ಎಲ್ಲರೂ ಕೂತಿದ್ದ ಸದನಕ್ಕೆ ಅವನು ಬಂದಾಗ, ಸಭೆಗೆ ಬಂದಾಗ ಶಿವಾಜಿ ಮಹಾರಾಜರು ಮುಂದೇನೂ ಮಾತಾಡದೆ ಈ ಸದನದೊಳಗೆ ಕಾಲಿಟ್ಟ ಅವನ ಒಂದು ಕಾಲನ್ನ ಕತ್ತರಿಸಿ ಒಂದು ಕೈಯನ್ನು ಕತ್ತರಿಸಿ ಬಿಸಾಡಿ ಅಂತ ತೆಗೆದೇ ಬಿಟ್ರು ಆ ಕ್ಷಣದಲ್ಲಿ. ಜೀವದಾನ ಕೇಳಿದ್ರೆ ಬಂದು ಕೇಳ್ತಾನೆ, ಮಹಾರಾಜರೇ ನನಗೆ ಮಾತು ಕೊಟ್ಟಿದ್ರಿ, ನೀವು ಮಾತು ತಪ್ಪಿದ್ರಿ ಅಂದಾಗ ಶಿವಾಜಿ ಮಹಾರಾಜ ಹೇಳಿದ್ರು, ಜೀವದಾನ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಕಾಲು ಕೈ ಕಡಿಯಲ್ಲ ಅಂತಲ್ಲ, ದೇಶದ್ರೋಹಿಗೆ ಇದೇ ಶಿಕ್ಷೆ ಆಗಬೇಕು ಅಂತ ಶಿವಾಜಿ ಮಹಾರಾಜರು ಹೇಳ್ತಾರಲ್ಲ ಮಿತ್ರ, ಇವತ್ತಿಗೂ ಆಗಬೇಕು. ಅದು ಎಷ್ಟು ದೇಶದ್ರೋಹಿಗಳು ಖಾಲಿಸ್ತಾನಿಗಳ ಮೂಲಕ ಈ ನಾಡನ್ನು ತುಂಡರಿಸಬೇಕು ಅಂತ ಪ್ರಯತ್ನ ಪಡೋರು ನಮ್ಮ ನಡುವೆ ಇದ್ದಾರಲ್ಲ. ಒಂದಿಡೀ ಟೂಲ್ ಕಿಟ್ ರೆಡಿ ಮಾಡಿದ್ರಲ್ಲ, ಜನವರಿ 26ಕ್ಕೆ ಅಟ್ಯಾಕ್ ಮಾಡಬೇಕು, ಟ್ರ್ಯಾಕ್ಟರ್ ರ್ಯಾಲಿ ಹೋಗಬೇಕು, ಆ ರ್ಯಾಲಿ ನೆಪಕ್ಕೆ ಮಾತ್ರ. ಆದ್ರೆ ಅವ್ರ ಉದ್ದೇಶ ಇದ್ದಿದ್ದು, ಅವರು ಅನ್ರೂಲಿ ಆದಾಗ ಪೊಲೀಸರು ಅಟ್ಯಾಕ್ ಮಾಡ್ತಾರೆ, ಒಂದೋ ಎರಡೋ ಗುಂಡೇಟು ಅವ್ರಿಗೆ ಬಿದ್ದ ತಕ್ಷಣ ಯಾರೋ ಒಬ್ಬ ಸಾಯ್ತಾನೆ, ಅವನ ಶವವನ್ನು ಹಿಡ್ಕೊಂಡು ಇಡೀ ಜಗತ್ತಿನಾದ್ಯಂತ ಗಲಾಟೆ ಎಬ್ಬಿಸಬೇಕು. ಏನ್ ತಯಾರಿ! ಥ್ಯಾಂಕ್ ಗಾಡ್ ಈ ದೇಶದ ಪೊಲೀಸರು ಸ್ವಲ್ಪ ಸಂಯಮ ಕಾಪಾಡಿಕೊಂಡ್ರು. ತಾವು ಹಳ್ಳಕ್ಕೆ ಬಿದ್ರು, ತಾವು ಏಟು ತಿಂದ್ರು. ಆದ್ರೆ ಈ ದೇಶದ ಒಬ್ಬ ರೈತನಿಗೂ ಅವನ ಜೊತೆ ಖಾಲಿಸ್ತಾನಿ ಸೇರ್ಕೊಂಡಾಗ್ಲೂ ಕೂಡ ಆ ರೈತನ ಮೇಲೆ ಕೈ ಮಾಡದೆ ಈ ದೇಶದ ಮಾನವನ್ನು ಉಳಿಸಿದ್ರು. ಅಷ್ಟೇ ಅಲ್ಲ ಮಿತ್ರರೇ, ಜಗತ್ನಲ್ಲಿ ಆಗಬಹುದಾಗಿರುವಂತ ಅವಮಾನವನ್ನ ತಡೆದ್ರು. ಅದರ ಪರಿಣಾಮ ಏನಾಯ್ತು ಅಂತಂದ್ರೆ ಇವತ್ತೆಲ್ಲರೂ ಬೀದಿಗೆ ಬಂದು ನಿಂತಿದ್ದಾರೆ. ದುರಂತ ಏನ್ ಗೊತ್ತೇನು, ಆ ಗ್ರೆಟಾ ಥೆನ್ಬರ್ಗ್ಗೆ ಸಪೋರ್ಟ್ ಮಾಡಿ ಆಕೆಯೊಂದಿಗೆ ವಾಟ್ಸಪ್ ಚರ್ಚೆ ಮಾಡ್ತಾ ಟೂಲ್ ಕಿಟ್ ಅನ್ನ ಎಡಿಟ್ ಮಾಡಿದವಳು ಕರ್ನಾಟಕದ ಹುಡುಗಿ. ಅವಳನ್ನ ಕೋರ್ಟ್ ನಲ್ಲಿ ನಿಲ್ಲಿಸಿದ್ರೆ 21 ವರ್ಷದ ಹುಡುಗಿ ಮೇಲೆ ಆಕ್ರಮಣ ಅಂತ ಕೇಳ್ತಾರೆ. 19 ವರ್ಷದ ಹುಡುಗ ಒಬ್ಬ ಮುಂಬೈ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಅಂತ ಬಂದಿದ್ದ. 19 ವರ್ಷ ಆಗಿತ್ತು ಅವನು ಮುಂಬೈ ಮೇಲೆ ಆಕ್ರಮಣ ಮಾಡಿ ಭಯೋತ್ಪಾದಕ ರೂಪದಲ್ಲಿ ತುಕಾರಾಂ ಓಂಬ್ಳೆ ಕಾರಣಕ್ಕೆ ಸಿಕ್ಕಾಕೊಂಡ ನಂತರ ಅವ್ರು 19 ವರ್ಷ 20 ವರ್ಷ ಅಂತ ಮಾತಾಡಿದ್ರೆ ಅರ್ಥ ಇತ್ತೇನೋ? ಅದಕ್ಕೆ ಮಿತ್ರ, ನಿಮ್ ವಯಸ್ಸು ಮುಖ್ಯ ಅಲ್ಲ, ನೀವು ಮಾಡ್ತಿರುವ ಕೆಲಸ ಯಾವುದು ಅಂತ ಮುಖ್ಯ. ಈ ದೇಶವನ್ನು ತುಂಡರಿಸಲಿಕ್ಕೆ, ಈ ದೇಶವನ್ನು ಅಸ್ಥಿರಗೊಳಿಸಲಿಕ್ಕೆ ನಿರತರಾಗಿರುವವರಿಗೆ ಶಿವಾಜಿ ಮಹಾರಾಜರು ಯಾವ ಕಲ್ಪನೆ ಇಟ್ಕೊಂಡಿದ್ರು ಅದೇ ಕಲ್ಪನೆಯ ಶಿಕ್ಷೆ ಆಗಬೇಕು. ಈ ದೇಶ ಆ ತರದ ಸ್ಥಿತಿಗೆ ಹೋಗ್ಬೇಕು. ಈ ದೇಶದ ಕುರಿತಂತೆ ಯಾರಾದರೂ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅಂತಂದ್ರೆ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಎನ್ನುವಂತ ದೃಷ್ಟಿಯಲ್ಲಿ ಶಿವಾಜಿ ಮಹಾರಾಜರು ಮಾರ್ಗದರ್ಶನ ನಮಗೆ ಮಾಡಿದ್ದಾರೆ. ಮಿತ್ರ, ಶಿವಾಜಿ ಮಹಾರಾಜರ ಮಾರ್ಗದರ್ಶನ ಎಂತದ್ದು ಅಂತಂದ್ರೆ, ಈ ನಾಡಿನ ಹಿಂದೂಗಳಿಗೆ ಯಾವ ಸಮಸ್ಯೆ ಆದಾಗಲೂ ಕೂಡ ಅಲ್ಲಿ ಧಾವಿಸಿದ್ದಾರೆ. ಶಿವಾಜಿ ಮಹಾರಾಜರು ಓಡಿ ಬಂದಿದ್ದಾರೆ. ಶಾಯಿಸ್ತೆ ಖಾನ ದಾಳಿ ಮಾಡಿ ಇಡೀ ಊರನ್ನು ಧ್ವಂಸಗೊಳಿಸುವಾಗ, ಇಡೀ ಊರನ್ನು ನಾಶ ಮಾಡುವಾಗ, ಶಾಯಿಸ್ತೆ ಖಾನ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಾಗ, ದೇವಸ್ಥಾನಗಳನ್ನು ಧ್ವಂಸಗೊಳಿಸುವಾಗ, ರೈತರ ಬದುಕನ್ನು ನಷ್ಟಗೊಳಿಸ್ತಾ ಇರುವಾಗ ಕೋಟೆಯಲ್ಲಿರುವ ಶಿವಾಜಿ ಮಹಾರಾಜರಿಗೆ ಕಷ್ಟ ಆಗ್ತಿತ್ತಂತೆ. ಶಿವಾಜಿ ಮಹಾರಾಜರು ಕೊನೆಗೂ ಅವ್ರ ಹತ್ರ ಇರುವಂತ ಕೆಲವು ಸಾವಿರ ಸೈನಿಕರನ್ನ ಬದಿಕ್ಸರಿಸಿ ಆಯ್ಕೆ ಮಾಡಿಕೊಂಡ 300-400 ಜನರನ್ನ ಕರ್ಕೊಂಡು ಬಂದ್ರು. ರಂಜಾನ್ ನಲ್ಲಿ ಮಸ್ತ್ ಮಜಾ ಮಾಡ್ಕೊಂಡಿದ್ದಂತ ಆ ಶಾಯಿಸ್ತೆ ಖಾನನ ಜನಾನಕ್ಕೆ ನುಗ್ಗಿದ್ರು. ಹೆಂಗಸರ ಮಧ್ಯೆ ಹಿಂದೆ ಮುಚ್ಚಿಟ್ಕೊಂಡಿದ್ದ ಶಾಯಿಸ್ತೆ ಖಾನನ ಅಟ್ಟಿಸ್ಕೊಂಡು ಹೋದ್ರು. ಅವನು ಕಿಟಕಿಯಿಂದ ಹಾರಬೇಕಾದ್ರೆ ಅವನು 3 ಬೆರಳು ತುಂಡಾಗಿ ಬಿತ್ತು. ಶಿವಾಜಿ ಮಹಾರಾಜರ ಕತ್ತಿ. ಯಾರೋ ಕೇಳಿದ್ರು, ಏನ್ ಮಾಡಿದ್ರಿ ಅಂತ. ಹೆಣ್ಮಕ್ಳು ಅತ್ಯಾಚಾರ ಮಾಡಿದ್ನಲ್ಲ, 1 ಬೆರಳು ಕಿತ್ತೆ.
ರೈತರ ಜಮೀನನ್ನ ಕಸಿದುಕೊಂಡಲ್ಲ, 2ನೇ ಬೆರಳು ಕಿತ್ತೆ. ದೇವಾಲಯಗಳ ಮೇಲೆ ಆಕ್ರಮಣ ಮಾಡಿದ್ನಲ್ಲ, 3ನೇ ಬೆರಳು ಕಿತ್ತೆ ಅಂತ ಅವ್ರು ಹೇಳುವಾಗ ಅವ್ರ ಒಳಗಿದ್ದಂತ ದೇಶಭಕ್ತಿಯ, ಹಿಂದುತ್ವದ ಕಿಚ್ಚು ಎಂತದ್ದು ಅಂತ ಒಂದು ಕ್ಷಣ ಆಲೋಚನೆ ಮಾಡಿ ಮಿತ್ರರೇ. ಶಿವಾಜಿ ಮಹಾರಾಜರು ನಮ್ಗೆ ಕಲಿಸಿಕೊಡುವಂತ ಪಾಠ ಇದು. ಆ ಪಾಠ ಏನು ಅಂತಂದ್ರೆ, ಅವಮಾನಗಳನ್ನ ಸಹಿಸಿಕೊಂಡಿರ್ಬೇಕಾಗಿಲ್ಲ ಅಂತ, ಯಾರ ಮೇಲೂ ಕತ್ತಿಯ ಪ್ರಯೋಗ ಮಾಡಬೇಕಾಗಿಲ್ಲ, ಆದರೆ ಪ್ರತಿಭಟನೆಯ ಅಸ್ತ್ರವಾದರೂ ನಡಿಲೇಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಈ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿರೋದು. ಶಿವಾಜಿ ಮಹಾರಾಜರು ಬಸ್ರೂರಿಗೆ ಬಂದು 335 ವರ್ಷಗಳು ಸಂಪನ್ನಗೊಂಡು, 335 ವರ್ಷಗಳ ಹಿಂದೆ ಫೆಬ್ರವರಿ 13ನೇ ತಾರೀಕು ಬೆಳಿಗ್ಗೆ ಬಸ್ರೂರಿಗೆ ಬಂದ ಶಿವಾಜಿ ಮಹಾರಾಜರು ಫೆಬ್ರವರಿ 14ರ ಮಧ್ಯಾಹ್ನದವರೆಗೂ ಕೂಡ ಇದೇ ಬಸ್ರೂರಿನಲ್ಲಿ ಉಳಿದಿದ್ರು ಅನ್ನೋದು ಬಸ್ರೂರಿನ ಭಾಗ್ಯ ಅಂತ ನಾನಂತೂ ಹೊಟ್ಟೆ ಉರಿ ಪಟ್ಟುಕೊಳ್ತೀನಿ. ಏನ್ ಪುಣ್ಯವಂತರು ನೀವು, ಶಿವಾಜಿ ಮಹಾರಾಜರು ಬಂದು ಹೋಗಿದ್ದ ಬಸ್ರೂರಿನಲ್ಲಿ ಉಳಿಯುವಂತ ಭಾಗ್ಯ ನಿಮ್ಗೆ ಸಿಕ್ತಲ್ಲ ಅಂತ. ಮಿತ್ರ, ಆ ಭಾಗ್ಯವನ್ನ ಪ್ರತಿ ವರ್ಷ ನೆನಪಿಸಿಕೊಳ್ಬೇಕು ಅನ್ನುವಂತ ದೃಷ್ಟಿಯಿಂದ ಈ ವರ್ಷದ ಈ ಅದ್ದೂರಿ ಕಾರ್ಯಕ್ರಮ. ಶಿವಾಜಿ ಮಹಾರಾಜರು ಇಲ್ಲಿಗೆ ಬಂದಿದ್ರು, ಏನ್ ಮಾಡಿದ್ರು ಅಂತ ಮುಂದಿನ ಪೀಳಿಗೆಗೆ ವರ್ಗಾಯಿಸುವ ಪ್ರಯತ್ನ ಮಾಡೋಣ. ಅಕಸ್ಮಾತ್ ನಾವು ವರ್ಗಾಯಿಸಲಿಲ್ಲ ಅಂತಂದ್ರೆ ಒಂದಷ್ಟು ಬುದ್ಧಿಜೀವಿಗಳ ವರ್ಗ ಇದೆ, ಅವರ ಅತ್ಯಂತ ಕೆಟ್ಟ ಸಂಗತಿಗಳನ್ನೇ ದೇಶದ ಕುರಿತಂತೆ, ಧರ್ಮದ ಕುರಿತಂತೆ ಹೇಳಲಿಕ್ಕೆ ಶುರು ಮಾಡಿಬಿಡ್ತಾರೆ. ನಾವು ಅದಕ್ಕೆ ಪ್ರತಿರೋಧ ತೋರುವಂತ ಹೊತ್ತು ಇವತ್ತು ಬಂದಿದೆ. ಇವತ್ತು ಎಂತ ಹೊತ್ತಿನಲ್ಲಿ ನಾವು ಇದ್ದೀವಿ ಅಂತಂದ್ರೆ, ನಾವು ಅಂದ್ಕೊಂಡಿದ್ದೆಲ್ಲ ಸಾರ್ಥಕವಾಗ್ತಿದೆ. 500 ವರ್ಷಗಳ ಹಿಂದೆ ಈ ದೇಶದ ಹಿಂದೂಗಳು ಒಂದು ಮಂದಿರವನ್ನ ಉಳಿಸ್ಕೊಳ್ಳಿಕ್ಕೆ ಅಂತ ಪ್ರಯತ್ನ ಪಟ್ಟಿದ್ರು. ಆ ಮಂದಿರವನ್ನ ಕೆಡವಿ ಅಲ್ಲಿ ಕಟ್ಟಿದ್ದ ಮಸೀದಿಯನ್ನ 90ರ ದಶಕದಲ್ಲಿ ಉರುಳಿಸಲಾಗಿತ್ತು. ಅದಾದ್ಮೇಲೂ ಕೂಡ 20-25 ವರ್ಷಗಳ ಕಾಲ ನಿರಂತರ ಫೈಟ್ ಕೋರ್ಟ್ ನಲ್ಲಿ ಫೈನಲಿ ಆ ಮಂದಿರ ಇವತ್ತು ನಿರ್ಮಾಣ ಆಗ್ತಾ ಇದೆ. ನಿರ್ಮಾಣ ಆಗೋ ಹೊತ್ತಿನಲ್ಲಿ ಹೆಮ್ಮೆಯಿಂದ, ಪ್ರೀತಿಯಿಂದ ನಾವೆಲ್ಲರೂ ಹಣ ಕೊಟ್ಟು, ಯಾರದ್ದೋ ದುಡ್ಡಲ್ಲಿ ಮಾಡೋದ್ ಬೇಡಪ್ಪ, ನಮ್ ದುಡ್ಡಲ್ಲೇ ನಮ್ಮ ಮಂದಿರ ಮಾಡೋಣ ಅಂತ ಈ ದೇಶದ ಕೋಟ್ಯಂತರ ಜನತೆ ಒಟ್ಟಾಗಿ ನಿಂತಿದ್ದಾರಲ್ಲ, ಬಹಳ ಅದ್ಭುತವಾಗಿರುವಂತ. ಇವತ್ತು ಪೇಜಾವರ ಶ್ರೀಗಳಲ್ಲಿ ಬಂದು ಹೋಗಿ ಆಶೀರ್ವಾದ ಮಾಡಿ ಹೋಗ್ಬೇಕಾದಾಗ ಏನ್ ಹೇಳಿದ್ರು ಗೊತ್ತೇನು? ಕರೆದು ಹೇಳಿದ್ರು, ನನಗೆ ತುರ್ತಾಗಿ ಮಂಗಳೂರಿಗೆ ಹೋಗ್ಬೇಕಾಗಿದೆ, ಮಂಗಳೂರಿನಲ್ಲಿ ಒಂದು ಇಂಪಾರ್ಟೆಂಟ್ ಆದ ಬೈಠಕ್ಕು ರಾಮ ಮಂದಿರದ ಪರವಾಗಿಯೇ ಇದೆ, ಅದಕ್ಕೋಸ್ಕರ ಹೋಗ್ಬೇಕು ನಾನು, ಆದ್ರೆ ನಾನು ಇರ್ಬೇಕು ಅಂತಿತ್ತು, ಒಂದು ಮಾತನ್ನು ಜನರನ್ನು ಕೇಳ್ಕೊಳ್ಬೇಕು ಅಂತಿತ್ತು ಅಂತ. ನಾನು ಕೇಳಿದೆ, ಏನ್ ಸ್ವಾಮೀಜಿ ನಿಮ್ ಪರವಾಗಿ ನಾನು ಕೇಳ್ಕೊಳ್ತೀನಿ ಅಂತ. ಇದು ಪೇಜಾವರ ಶ್ರೀಗಳ ಮಾತು. ಅವ್ರೇನ್ ಹೇಳಿದ್ರು ಅಂತಂದ್ರೆ, ನಾವೆಲ್ಲ ಹಣ ನಿಧಿ ಸಮರ್ಪಣೆ ಅಂತ ಮನೆ ಮನೆಗೂ ಹೋಗಿ ಸಮರ್ಪಣೆ ಮಾಡಿಸ್ಕೊಂಡಿದ್ದೀವಿ. ಈಗ ಶಿವರಾತ್ರಿ ಮತ್ತು ರಾಮನವಮಿ ಬರುತ್ತೆ, ಆಗ ಶಿವನ ಪ್ರಸಾದ ಅಥವಾ ರಾಮನ ಪ್ರಸಾದ ಅಂತ ಪ್ರತಿ ಮನೆಗೂ ಹೋಗಿ ಪ್ರಸಾದವನ್ನು ಕೊಟ್ಟು ಬಂದ್ರೆ ಸಮಾಜಕ್ಕೂ ಒಂದು ನೆಮ್ಮದಿ ಮತ್ತು ಪ್ರೀತಿ ಉಳಿಯುತ್ತೆ ಅಂತ. ಏನ್ ಚೆನ್ನಾಗಿದೆ, ಬಹಳ ಸುಂದರವಾಗಿರುವಂತದ್ದು. ಯಾವ್ಯಾವ ಕಾರ್ಯಕರ್ತರು ನಾವಿಲ್ಲಿ ಸೇರಿದ್ದೀವೋ, ಅದು ಬಜರಂಗಳ ಇರ್ಬೋದು, ಅದು ಹಿಂದೂ ಜಾಗರಣ ವೇದಿಕೆ ಇರ್ಬೋದು, ಅಥವಾ ಯುವ ಬ್ರಿಗೇಡ್ ಇರ್ಬೋದು, ಈ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ. ಮನೆ ಮನೆಗೂ ಹೋಗೋಣ. ಹಿಂದೂ ಸಮಾಜದ ಕುರಿತಂತ ಆಸ್ಥೆಯನ್ನ ಮತ್ತೆ ಜಾಗೃತಗೊಳಿಸೋಣ. ಹಿಂದೂ ಅಕಸ್ಮಾತ್ ಮೈ ಮರೆತು ಮಲಗಿದ ಅಂತಂದ್ರೆ ಈ ದೇಶ ಪೂರ್ಣ ನಷ್ಟವಾಗಿಬಿಡುತ್ತೆ. ಹಿಂದೂ ತನ್ನ ಜಾತಿ ಮತ ಪಂಥಗಳನ್ನ ಮರೆತು ಒಟ್ಟಾಗಿ ನಿಂತ ಅಂತಂದ್ರೆ ಮತ್ತೆ ಈ ದೇಶವನ್ನ ಪುನರ್ ನಿರ್ಮಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಅತ್ಯಂತ ಶ್ರೇಷ್ಠವಾಗಿರುವಂತಹ ಹೊತ್ತು ಇವತ್ತು ಬಂದಿರುವಾಗ ನಾವೆಲ್ಲರೂ ಜೊತೆಯಾಗಿ ನಿಲ್ಲೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತೀನಿ. ಮಿತ್ರ, ಈ ಪ್ರಯತ್ನಕ್ಕೆ ಜೊತೆಯಾದವರೆಲ್ಲರಿಗೂ ನಂದೊಂದು ವಿಶೇಷವಾದ ವಿನಂತಿ ಇದೆ. ಬಸರೂರಿನಲ್ಲಿ ಶಿವಾಜಿಯವರ ಹೆಸರಲ್ಲಿ, ಕೆಳದಿಯ ರಾಜರ ಹೆಸರಲ್ಲಿ ಒಂದು ಉದ್ಯಾನವನ ಆದರೂ ಆಗಬೇಕು. ಕೆಳದಿ ಮತ್ತು ಶಿವಾಜಿ ಮೈತ್ರಿಯ ಹೆಸರಿನಲ್ಲಿ ಒಂದು ಉದ್ಯಾನವನ ಮಾಡಬೇಕು. ಯಾವ ಮೂರ್ತಿಯನ್ನ ರಸ್ತೆಯ ಪಕ್ಕದಲ್ಲಿ ನಮಗೆ ಜೋಡಿಸ್ಲಿಕ್ಕೆ ಬಿಡ್ಲಿಲ್ವೋ, ಇಡ್ಲಿಕ್ಕೆ ಬಿಡ್ಲಿಲ್ವೋ, ಪ್ರತಿಷ್ಠಾಪನೆಗೆ ಬಿಡ್ಲಿಲ್ವೋ, ಆ ಮೂರ್ತಿಯನ್ನ ಹಂಗೆ ಉಳಿಸ್ಕೊಳ್ತೀವಿ. ಬಸ್ರೂರಿಗೆ ಅಂತ ಬಂದಿರುವ ಮೂರ್ತಿ ಬಸ್ರೂರಿಗೇ ಆಗಬೇಕು. ನಾನಿಲ್ಲಿರುವಂತ ಪಂಚಾಯತ್ನವರಲ್ಲೂ ಕೇಳ್ಕೊಳ್ತೀನಿ, ದಯಮಾಡಿ ಒಂದು ಜಾಗ ಮಾಡಿಕೊಡಿ. ಆ ಜಾಗದಲ್ಲಿ ಶಿವಾಜಿ ಮತ್ತು ಕೆಳದಿಯವರ ಸಂಬಂಧಗಳು ಹೇಗಿದ್ವು ಅಂತ ಒಂದು ಎಕ್ಸಿಬಿಷನ್ ಮಾಡೋಣ. ಶಿವಾಜಿ ಮಹಾರಾಜರು ಬಸೂರಿಗೆ ಬಂದಾಗ ಏನಾಯ್ತು ಅಂತ ಹೇಳುವಂತ ಎಕ್ಸಿಬಿಷನ್ ಮಾಡೋಣ. ಮುಂದಿನ ಪೀಳಿಗೆಗಳು ಪಾರ್ಕಿಗೆ ಬಂದ್ರೆ ಬರೀ ತಿರುಗಾಡೋದು, ಕುಣಿದಾಡೋದು ಅಷ್ಟೇ ಅಲ್ಲದೆ ಈ ದೇಶದ ಬಸೂರಿನ ಇತಿಹಾಸವನ್ನು ಕೂಡ ತಮ್ಮ ಹೃದಯದಲ್ಲಿ ಬಿತ್ತುಕೊಂಡು ಹೋಗಲಿ ಎನ್ನುವಂತ ಪ್ರಯತ್ನವನ್ನ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂತ ಈ ಮೂಲಕ ನಿಮಗೆ ವಾಗ್ದಾನ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀವಿ. ಮಿತ್ರ, ಈ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ಆಲಿಸಿದೆ ನಿಮ್ಗೆಲ್ರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಒಂದ್ಸಲ ಭಾರತ್ ಮಾತೆಗೆ ಜೈಕಾರವನ್ನ ಉಚ್ಚ ಕಂಠದಲ್ಲಿ ಕೊಡೋಣ. ನನ್ನ ಜೊತೆ ಉಚ್ಚ ಕಂಠದ ಜೈಕಾರ ಕೊಡಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ. ನಾನು ಜೈ ಭವಾನಿ ಅಂತೀನಿ, ಜೈ ಶಿವಾಜಿ ಅಂತ ಹೇಳಿ. ಜೈ ಭವಾನಿ, ಜೈ ಭವಾನಿ, ಜೈ ಭವಾನಿ, ಜೈ 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 ಭವಾನಿ, ಜೈ 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 ಭವಾನಿ, ಜೈ 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 ಭವಾನಿ. ಜೈ ಹಿಂದ್.